ಮಾಸ್ಟರ್ಸ್, ಯಾರಾದ್ರೂ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು. ಇವತ್ತಿನ ಮೆಡಿಟೇಷನ್ದಾದ್ರೂ ಇರಬಹುದು. ಹಾಗೆ ನಿಮ್ಮ ಈ ಒಂದು ಮ್ಯೂಸಿಕ್ ಫೆಸ್ಟಿಗೆಲ್ಲ ಹೋಗಿ ಬಂದ್ರಿ ಸುಮಾರು ಜನ, ಅಲ್ಲಿಂದು ಹೇಗಿತ್ತು, ಏನು ನಿಮ್ಮ ಅನುಭವಗಳು, ಏನಾದ್ರು ಶೇರ್ ಮಾಡ್ಕೊಳ್ಳೋದಿದ್ರೆ ಶೇರ್ ಮಾಡ್ಕೋಬಹುದು ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಯಾರಾದ್ರೂ ಮಾತಾಡೋದಿದ್ರೆ. ಎಸ್, ಸಂಗಮ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾನ್ ನಿನ್ನೆ ಧ್ಯಾನ ಮಾಡ್ಬೇಕಾದ್ರೆ ಮೇಡಮ್ ರಾತ್ರಿ ನಿದ್ದೆ ಹತ್ತಿತ್ ಮೇಡಮ್. ನನಗ ನಿದ್ದಿಗೆ ಅನ್ನಾಗೆಲ್ಲ ಹೊಟ್ಟೆ ಎಲ್ಲಾ ಚಾಕು ತಗೊಂಡ್ ಚುಚ್ಚಿದ್ರು ಮೇಡಮ್. ಅವ್ರು ಯಾರಿದ್ರೋ ಗೊತ್ತಿಲ್ಲ. ಹೊಟ್ಟೆ ಎಲ್ಲಾ ಯಾಕೆ ಕರಿಯಾಕತ್ತಾರ ನಂದ್ ಅಂತೀನಿ. ಬಟ್ಟ ಎದ್ದ ನಿಂದ್ರಾಕ್ ಆಗ್ಲಿಲ್ಲ ಮೇಡಮ್ ನನಗ್. ಆಮೇಲೆ ರಾತ್ರಿ ಅದು ನನ್ಗೆ ಎಲ್ಲಿ ದವಾಖಾನಿ ಕರ್ಕೊಂಡ್ ಹೋದ್ರ ಅವ್ರೇ ಕರ್ಕೊಂಡ್ ಹೋದ್ರ ಮೇಡಮ್. ಮತ್ ನನಗ ದವಾಖಾನಿ ಕರ್ಕೊಂಡ್ ಹೋಗಿ ತೋರ್ಸಿದ್ರು, ಏನೇನೋ ಮಾಡಿದ್ರು. ಆಮೇಲೆ ಮನಿಗ್ ಕರ್ಕೊಂಡ್ ಬಂದ್ರು, ಬಂದ್ ಬಿಟ್ಟು ಹೋದ್ರು. ಹಿಂಗ್ಯಾಕ್ ಹೊಟ್ಟಿ ಕೊಯ್ದ್ರಿ, ಇದು ಹೊಟ್ಟಿ ಕೊಯ್ತೀರಿ ಅಂತೀನಿ, ಅಳ್ತೀನಿ. ಏನ್ ಮಾಡಿದ್ರ ಬಿಡವಲ್ರಿ ಮೇಡಮ್. ಹಂಗಾಯ್ತು ಅದು ರಾತ್ರಿ ನಿದ್ಗನ್ನಾಗ ಆಯ್ತು ಮೇಡಮ್. ಇದು ಧ್ಯಾನ ಮಾಡಾಕತ್ತೀನಿ ಇಲ್ಲಿ ದಾನಮ್ಮಗ್ ಹೋಗಿ ಮೇಡಮ್. ನಾವ್ ವರ್ಷಕ್ಕೊಮ್ಮೆ ನಡ್ಕೋತ ಗುಡ್ಡಾಪುರಕ್ಕ ಅಲ್ಲಿ ಹೋಗಿ ನಾ ಪೂರಾ ದೇವಿ ಇದ್ರಾಗ ಸೇರ್ಕೊಂಡ್ಬಿಟ್ಟೆ ಮೇಡಮ್. ಪೂರಾ ಎಲ್ಲಾ ಹೋಗಿ ಇವತ್ ದೇವಿ ಹಂಗ್ ಸೇರ್ಕೊಂಡ್ ಮತ್ ಎಷ್ಟೋ ಮಟ ಅಲ್ಲಿ ದೇವಿ ಇದ್ರಾಗ ಒಳಗ್ ಸೇರ್ಕೊಂಡಿನಿ. ಆಮೇಲೆ ಯಾವಾಗ ಹೊರಗ್ ಬಂದ್ನೇವ್ ನನಗ್ ಗೊತ್ತಿಲ್ಲ ಮೇಡಮ್. ಹೇಗಿದ್ದೀರಾ ಈಗ? ಈಗ ಆರಾಮದೀನಿ ಮೇಡಮ್. ಜಸ್ಟ್ ಅದೆಲ್ಲ ಒಂದೊಂದು ಎಕ್ಸ್ಪೀರಿಯನ್ಸಸ್ ಅಷ್ಟೇ, ಏನಾಗಲ್ಲ. ಕ್ಲೆನ್ಸಿಂಗ್ ಪ್ರೊಸೆಸ್ ನಡೀತಾ ಇರುವಾಗ ಆಗ್ತಾ ಇರುತ್ತೆ ಅಷ್ಟೇ ಆ ತರದೆಲ್ಲ. ಓಕೆ. ಅದ್ರಾಗ ತಲಿ ಭಾರ ಆಗತೈತಿ ಮೇಡಮ್. 2 ದಿನ ಆಯ್ತು ಒಟ್ಟ ಧ್ಯಾನಕ್ಕ ಕುಂದ್ರಾಕ ಆಗೋಲ್ದು. ತಲಿ ಅಷ್ಟ್ ಭಾರ ಆಕೈತಿ. ಮತ್ತ ಮೈ ಸೊಂಟ ಹೊಡಿತೈತಿ ಮೇಡಮ್. ಧ್ಯಾನ ಮಾಡಾಗ ಅಷ್ಟ ಮೇಡಮ್. ಆಮೇಲೆ ಹಿಂದಗಡೆ ಇರುತ್ತೆ. ಆಮೇಲೆ ಧ್ಯಾನ ಮಾಡಾಗ ಅಷ್ಟೇ ಇರ್ತೈತ್ ಮೇಡಮ್. ಧ್ಯಾನ ಮುಗಿದ್ಮ್ಯಾಗ ಇರೋದಿಲ್ಲ. ಅಲ್ಲಿಗೆ ಅದೇ ಕ್ಲೆನ್ಸಿಂಗ್ ನಡೀತಾ ಇದೆ, ಎನರ್ಜೀಸ್ ಪಾಸ್ ಆಗ್ತಾ ಇದೆ. ಎಲ್ಲೆಲ್ಲಿ ಏನೇನ್ ಬ್ಲಾಕೇಜಸ್ ಇದೆಯೋ ಅದು ಹೋಗ್ತಾ ಇರುತ್ತೆ. ಆಗ ನಿಮಗೆ ಆತರ ಎಲ್ಲ ನೋವುಗಳು ಅನುಭವಗಳು ಆಗ್ತಾ ಇರುತ್ತೆ ಅಷ್ಟೇ. ನಮಸ್ತೆ. ನಮಸ್ತೆ. ರತ್ನಮ್ಮ ಅವರ ಮಾತಾಡಿ. ನಮಸ್ತೆ ಮೇಡಮ್. ನಿಮ್ಮೆಲ್ಲ ಗುರುಗಳಾದ ಪತ್ರಿ ಸರ್ ಅವ್ರಿಗೂ ಸ್ವರ್ಣಮಾಲಮ್ಮರಿಗೂ ನಮಸ್ಕಾರಗಳು. ಮೇಡಮ್, ನಮ್ಗೆ ಏನ್ ಅನುಭವ, ತುಂಬಾ ಚೆನ್ನಾಗಿ ಧ್ಯಾನ ಎಲ್ಲ ಆಗ್ತದೆ, ತುಂಬಾ ಎನರ್ಜಿ ಇದೆ. ನಾನು ವಾಕಿಂಗ್ ಹೋಗೋಗೆಲ್ಲ ಸುಮಾರು ಜನಕ್ಕೆಲ್ಲ ಹೇಳಿ, ನೀವ್ ಈ ತರ ಮಾಡ್ಕೊಳ್ಳಿ, ಹೌದಾ ಅಂತೆಲ್ಲ ಹೇಳ್ತಾರೆ. ಮತ್ತೆ ತುಂಬಾ ಜನಕ್ಕೆಲ್ಲ ಹೇಳ್ತಾ ಇದೀನಿ. ನಮ್ ಕೆಲಸದೊಳಗು ಪಿರಮಿಡ್ ಕೊಟ್ಟು ಅವಳು ಯಜಮಾನ್ ಇಬ್ರು ಈಗ ಶುಗರ್ ಇತ್ತು ಮೇಡಮ್, ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. ತುಂಬಾ ಸುಸ್ತು, ಕೈ ಕಾಲೆಲ್ಲ ನೋವು ಎಲ್ಲ ಇತ್ತು. ಅದೆಲ್ಲ ನಮ್ ಮೇಡಮ್ ಅವರು ಸಲ್ಬೇಕು ಅವರು ನಮಗ್ ಮಾಡಿಸ್ತಾ ಇದಾರೆ, ನಾವು ಮಾಡ್ತಾ ಇದೀವಮ್ಮ ಅಂದ್ರು. ನನಗೇನ್ ಥ್ಯಾಂಕ್ಸ್ ಹೇಳ್ಬೇಡಿ, ಪತ್ರಿ ಸರ್ ಅವ್ರಿಗೆ ಹೇಳ್ಕೊಳ್ಳಿ ಅಂತ ಹೇಳಿದೆ ಮೇಡಮ್. ನಾನು ದಿನಾ ಮಾಡ್ತೀನಿ ಮೇಡಮ್. ದಿನಾ 3 ಗಂಟೆಗೆ ಎದ್ಬಿಟ್ಟು ನಂಗೆ ಮ್ಯೂಸಿಕ್ ಹಾಕೊಳ್ದೇ ಇದ್ರು ಚೆನ್ನಾಗಿ ಧ್ಯಾನ ಆಗತ್ತೆ ಮೇಡಮ್. ಮ್ಯೂಸಿಕ್ ಹಾಕೊಂತೀನಿ, ಇದು ಮಾಡ್ತೀನಿ. ತುಂಬಾ ಚೆನ್ನಾಗಿ ಪತ್ರಿ ಸರ್ದೆಲ್ಲ ನೋಡ್ದೆ, ಕಳ್ಸ್ಕೊಟ್ಟಿದ್ರಿ. ಹ್ಯಾಪಿ ಬರ್ತ್ಡೇ ಮಾಡಿದ್ದೆಲ್ಲ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ನಮ್ಮನ್ನೆಲ್ಲ ಇಷ್ಟು ಮಟ್ಟಿಗೆ ನೋಡ್ಕೊಂತಿಲ್ಲ, ಅದೇ ಸಾಕು ಮೇಡಮ್. ನಮ್ಗೆ ಈ ಲೆವೆಲ್ ತಂದಿದ್ದೀರಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ನಮ್ಮ ಏಜ್ ಆದವ್ರಿಗೆ ಇದು ಬೇಕು ಮೇಡಮ್. ನಂಗೆ ಇವಾಗ ಯಾರ ಹತ್ರ ಮಾತಾಡ್ಬೇಕು, ಯಾರ ಹತ್ರ ಹೋಗ್ಬೇಕು, ಎಲ್ಲಿ ನೋಡ್ಬೇಕು, ಏನೂ ಬೇಡ. ಒಂದ್ ಬಟ್ಟೆ ಬೇಕು, ಮದ್ವೆ ಮನೆಗೆ ಹೋಗ್ಬೇಕು, ಏನ್ ಇಂಟ್ರೆಸ್ಟೇ ಇಲ್ಲ ಮೇಡಮ್. ಇವಾಗ ಧ್ಯಾನ ಮಾಡ್ಕೋ ಕೂತ್ಕೋ, ಧ್ಯಾನ ಮಾಡ್ಕೋ ಕೂತ್ಕೋ. ಚೆನ್ನಾಗಿದೆ ಮೇಡಮ್. ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಮೇಡಮ್. ಮ್ಯೂಸಿಕ್ ಹಾಕೊಳ್ಳೇಬೇಕು ಅಂತಿಲ್ಲ ಮೇಡಮ್, ಯಾರಿಗೆ ಹೇಗೆ ಆಗುತ್ತೋ ಹಾಗೆ ಮಾಡಿ ಅಷ್ಟೇ. ಮ್ಯೂಸಿಕ್ ಬೇಕನ್ಸಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸೈಲೆನ್ಸ್ ಅಲ್ಲೇ ಮಾಡಿ. ಧ್ಯಾನ ಮಾಡೋದು ಮುಖ್ಯ ಅಷ್ಟೇ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಸುಶೀಲಮ್ಮ ಅವರ ಮಾತಾಡಿ. ನಮಸ್ತೆ. ಎಲ್ಲ ಆತ್ಮ ಬಂದವಳಿಗೆ ನಮಸ್ಕಾರ. ಬಹಳ ಮಿಸ್ ಮಾಡ್ಕೊಂಡ್ವಿ ನಾವು. ಆಮೇಲೆ ನಡಿ ಒಂದ್ ಸ್ವಲ್ಪ ಕೋಲ್ಡ್ ಆಯ್ತು ನನಗೆ, ಬಂದು ಕುತ್ಕೊಳಕ್ಕೂ ಆಗ್ಲಿಲ್ಲ. ಹಿಂಗಾಗಿ ಬಹಳ ಮಿಸ್ ಮಾಡ್ಕೊಂಡ್ವಿ ನಿಮ್ಮನ್ನೆಲ್ಲ. ಚೆನ್ನಾಗಾಯ್ತು ಧ್ಯಾನ. ಆಮೇಲೆ ಮೊನ್ನೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಮೇಡಮ್. ನಾವು ನನ್ನ ಕಾಟ್ ಮೇಲೆ ಒಬ್ರು ಬಂದು ಮಲಗಿಬಿಟ್ಟಿದ್ದಾರೆ. ಗೋಲ್ಡನ್ ಕಲರಿನ ಬಟ್ಟೆ ಹಾಕೊಂಡಾರ. ಆ ಕಡೆ ಗೋಡೆ ಕಡೆಗೆ ಮುಖ ಮಾಡ್ಯಾರ ಅವರು. ಆಮೇಲೆ ಇಲ್ಲಿ ಯಾರು ಇಲ್ಲ. ನನಗ ಒಂದು ಒಬ್ರು ಹೇಳಿದ್ರು, ಏನಂದ್ರ ಅವಳು ಇಲ್ಲೇ ಇರ್ತಾಳ, ಅವಳನ್ನ ನಿಮ್ ಜೊತೆಗೆ
ಧ್ಯಾನ ಮಾಡಕ್ ಕರ್ಕೊಳ್ರಿ ಅಂತ ಹೇಳಿದ್ರಿ. ಆಮೇಲೆ ನೋಡ್ತೇನೆ ನಾನೇ ಅವರು ಹ್ಮ್ ನಾನೇ ನಂದೆ ಅದೊಂದು ಆದಂಗೆ ಆತು. ಗುಡ್ ಎಕ್ಸ್ಪೀರಿಯನ್ಸ್. ಹ್ಮ್ ಆಮೇಲೆ ಇನ್ನೊಂದು ನನ್ನ ಪಕ್ಕಕ್ಕೊಬ್ರು ಯಾರೋ ಮಾಸ್ಟರ್ ಬಂದು ಕೂತ್ಕೊಂಡು ಧ್ಯಾನ ಮಾಡಿದ್ರು. ಆದ್ರೆ ಯಾರು ಏನು ಅಂತ ಗೊತ್ತಾಗ್ಲಿಲ್ಲ. ಬರ್ತಾ ಇರ್ತಾರೆ ಮೇಡಮ್, ನಮ್ ಸುತ್ತ ಮಾಸ್ಟರ್ಸ್ ಮಾಡ್ತಾ ಇರ್ತಾರೆ. ಹ್ಮ್ ನಂಗ್ ಬೇಕೇ ಬೇಕು ಅಂದ್ರೆ ಹ್ಞೂನ್ರಿ ಹ್ಞೂನ್ರಿ. ಆಮೇಲೆ ಬುಕ್ಸು ಬಂದು ಮುಟ್ಟಿದ್ವು ರೀ. ಆಮೇಲೆ ಓದ್ತಾ ಇದ್ದಾನೆ, ಚೆನ್ನಾಗೈತಿ. ಆಮೇಲೆ ಭಗವದ್ಗೀತೆ ನೀವು ಹೇಳಿದ್ರಲ್ಲ, ಬಹಳ ಸಿಂಪಲ್ ಮಾಡಿ ಕೊಟ್ಟಿದ್ದಾರೆ ಪತ್ರಿ ಸರ್ ಅಂತ, ಚೆನ್ನಾಗೈತಿ. ನನಗದು 11:1 ಅಂತ ಬಂತಲ್ರಿ, ಅದು ಒಂದೇ ಇದ್ರೊಳಗೆ ಒಂದೇ ಪುಟದೊಳಗನೆ ಬಂದೈತದು. ಹಾ ಅದೇನ್ ಮೇಡಮ್ 11:1 ಅದು ನನ್ನ ಒಳಗಿಂದ ಬಂತಲ್ಲ, ಏನದಕ್ಕೆ ಆನ್ಸರು? ಬುಕ್ ಇಟ್ಕೊಂಡಾಗ್ಲ ಮೇಡಮ್? ಅದು ಮೊದ್ಲೇ ಬಂದಿತ್ರಿ ಮೇಡಮ್. ಈಗೊಂದು ಅಯ್ಯಪ್ಪ ಸರ್ದು ಕ್ಲಾಸು ಕೇಳ್ಬೇಕಾದ್ರೆ 11:1 ಅಂತ ಬಂತು. ಆಮೇಲೆ ನಿಮ್ಮನ್ನ ಕೇಳಿದ್ಮೇಲೆ ಅಧ್ಯಾಯ 11:1 ಶ್ಲೋಕ ಅದು ಬಂತು. ಅದ್ರೊಳಗೆ ಅರ್ಜುನನಿಗೆ ಹೇಳ್ತಾರಲ್ಲ ಕೃಷ್ಣ, ಇದು ಇಲ್ಲ, ಅರ್ಜುನ ಏನ್ ಹೇಳ್ತಾರೆ, ನನಗೆ ಇದು ಧ್ಯಾನದಿಂದ ಒಂದು ರಹಸ್ಯವನ್ನ ನೀನು ಹೇಳ್ಕೊಟ್ಟಿದ್ದಕ್ಕೆ ನಾನು ಮೋಹದಿಂದ ಹೊರಗೆ ಬಂದೆ ಅಂತ ಹೇಳ್ತಾರೆ ಮೇಡಮ್. ಅದು ಬಂತು. ಅದೇನು ಅಂದ್ರೆ ಹೇಳಿ. ಅದು ಈಗ ನಾವು ಅದನ್ನ ಈ ಮೋಹದಿಂದ ಹೊರಗೆ ಬರ್ಬೇಕು ಅಂತ ಅರ್ಥ ಇರ್ರಿ ಮೇಡಮ್ ಅದು. ಅರ್ಥೈಸ್ಕೊಳ್ಳಿ ಹಾಗೆ ಅದು ಅದೇ ರಿಲೇಟೆಡ್ ಅಷ್ಟೇನೆ. ಎಲ್ರೂ ಈ ಜೀವನನೇ ಆಗಲ್ಲ ಮೇಡಮ್, ಆ ಮೋಹದಿಂದ ಆಚೆ ಬರ್ಬೇಕು. ಇನ್ನೂ ಎಲ್ಲೋ ಒಂದ್ ಕಡೆ ನಾವು ಮೋಹ ಅನ್ನೋದು ಇಟ್ಕೊಂಡ್ರೆ ಅದನ್ನ ನಾವು ಸಾಕಷ್ಟು ಇನ್ನ ಕಲಿಯೋದು ಇದೆ. ಆ ಮೋಹ ಎಲ್ಲ ಬಿಡಬೇಕು. ಅದೇ ಇವತ್ತು ಹೇಳಿದ್ ನಾನು, ಮಿಡ್ಲ್ ಪಾತ್ ಅಲ್ಲಿ ಇರಬೇಕು. ಮೋಹ ಅನ್ನೋದು ಇರಬಾರ್ದು. ಮೋಹ ಬಂತು ಅಂತಂದ್ರೆ ಅಲ್ಲಿ ಅದು ಜಾಸ್ತಿ ಇದೆ. ಆ ಮೋಹ ಎಲ್ಲರೂ ಏನಾರು ಇಟ್ಕೊಂಡಿದ್ರೆ ಅದನ್ನ ಬಿಟ್ಟು ಅಷ್ಟೇ. ಇಲ್ಲಾರ್ದೆ ಎಷ್ಟೊಂದು ಇಟ್ಕೊಂಡಿರ್ತೀವಿ, ಅದನ್ನೆಲ್ಲ ಒಂದೊಂದೇ ಬಿಡ್ತಾ ಅಷ್ಟೇ. ಬುಕ್ ಚೆನ್ನಾಗಿದಾವ ಮೇಡಮ್, ಥ್ಯಾಂಕ್ಸ್ ನಿಮಗೆ. ಚೆನ್ನಾಗಿದೆ ಅದ್ರಲ್ಲ ಎಲ್ಲ ಎಲ್ಲಾನು ಮಿಸ್ ಮಾಡ್ಕೊಂಡಂಗಾತು. ಎಷ್ಟೋ ದಿನ ಬಿಟ್ಟ ಇದಾದಂಗಾಯ್ತು. ಇವತ್ತು ಬಹಳ ಖುಷಿ ಆಯ್ತು. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು. ದಿಲೀಪ್ ಅವರೇ ಮಾತಾಡಿ. ಅನ್ಮ್ಯೂಟ್ ಸರ್, ಸೌಂಡ್ ಕೇಳ್ತಾ ಇಲ್ಲ. ಮೇಡಮ್ ಇವಾಗ ತುಂಬಾ ಲೋ ಇದೆ, ಮಾತಾಡಿ. ಮೇಡಮ್ ನನ್ನ ಇವತ್ತು ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳೋಣ ಅಂತ ಇದ್ದೀನಿ. ಈ ಮ್ಯೂಸಿಕಲ್ ಫೆಸ್ಟ್ಗೆ ಹೋಗಿದ್ವಿ. ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಯೂಶಲಿ ನಾನು ಪಿರಮಿಡ್ಗೆ ಹೋಗ್ತಾ ಇರ್ತೀನಿ. ನಿಯರ್ ಬೈ ನಾನು ಪಿರಮಿಡ್ ಇರೋದು ಕನಕಪುರ. ಸೊ ಪ್ರತಿ ಸರಿ ಹೋದಾಗ ನಾವು ಧ್ಯಾನ ಮಾಡ್ತಾ ಇದ್ವಿ, ಬರ್ತಾ ಇದ್ವಿ. ಸೊ ಈ ಸರಿ ಹೋದಾಗ ಏನೋ ಸರ್ವಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಫೀಲಿಂಗಲ್ಲಿ ಹೋಗಿದ್ದೆ. ಸೊ ಅಲ್ಲಿ ಎಲ್ಲಿ ಹೋಗಿ ನೋಡಿದ್ರು ನನಗೆ ಏನು ಮಾಡೋಕ್ಕೂ ಸರ್ವಿಸ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದು ಯಾರನ್ನ ಅಪ್ರೋಚ್ ಮಾಡೋದು ಗೊತ್ತಾಗಲಿಲ್ಲ. ಲೈಕ್ ಫಸ್ಟ್ ಹೋಗಿ ಒಂದು ಹಾಫ್ ಆನ್ ಅವರ್ 1 ಅವರ್ ಧ್ಯಾನ ಮಾಡಿದೆ. ಅಲ್ಲಿ ಮಾಡಿದಾಗ ನಾನು ಕೇಳ್ಕೊತಾ ಇದ್ದೆ, ಯಾರೋ ಮಾಸ್ಟರ್ಸ್ ನನಗೆ ಸಪೋರ್ಟ್ ಮಾಡಿ, ನಾನು ಧ್ಯಾನಕ್ಕಿಂತ ಮೇಯ್ನಾಗಿ ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀನಿ ಅಂತ. ಆಮೇಲೆ ಹೋಗಿ ಊಟ ಮಾಡಿದೆ. ಊಟ ಆದಮೇಲೂ ನನಗೇನು ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ಕೌಂಟರ್ ಎಕ್ಸ್ಟ್ರಾ ಮಾಡಿ ಅಲ್ಲಿ ಊಟಕ್ಕೆ ಬಡಿಸ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು ಒಬ್ರು. ಸೊ ಅಲ್ಲಿ ಆಟೋಮೆಟಿಕ್ಕಾಗಿ ಒಂದು ಆಪ್ಷನ್ ಸಿಕ್ತು. ಒಂದು 2 ಅವರ್ಸ್ 3 ಅವರ್ಸು ಊಟ ಬಡಿಸಿ ಎಲ್ಲರಿಗೂ ಮೆಡಿಟೇಟರ್ಸ್ಗೆ ಅದೊಂದು ಸಮಾಧಾನ ಸಿಕ್ತು. ಆಮೇಲೆ ಅಲ್ಲೇ ಎಲ್ಲ ಇನ್ನೊಬ್ರು ಪರಿಚಯ ಆದರು. ಮತ್ತೆ ಇನ್ನೇನು ಧ್ಯಾನ ಮಾಡೋಣ ಸಾಕು ಆಯ್ತಲ್ಲ ಅಂದ್ಕೊಂಡಿದ್ದೆ. ಮತ್ತೆ ಇನ್ನೂ ಒಂದು ಸರಿ ಚಾನ್ಸ್ ಸಿಕ್ತು. ಲೈಕ್ ನೆಕ್ಸ್ಟು ಈ ಪಿರಮಿಡಲ್ಲಿ ಎಲ್ಲ ಕಡೆ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಚ್ಛ ಭಾರತ್ ಅಂತ ಕೆಲವರು ಒಂದು ಹೋಗ್ತಾ ಇದ್ರು ಗ್ರೂಪಲ್ಲಿ. ಅವ್ರ ಜೊತೆ ಬನ್ನಿ ಅಂತ ಅವರೇ ಕರೆದು ಜಾಯಿನ್ ಮಾಡ್ತಿದ್ರು. ಸೊ ನನಗೆ ಯಾವ ಥರ ಫೀಲ್ ಆಯಿತು ಅಂದರೆ, ನಾವು ಏನು ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ ಒಬ್ರು ಮಾಸ್ಟರ್ ಹತ್ರ, ಅಥವಾ ಪತ್ರಿಜನೇ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಕರ್ಕೊಂಡೋಗಿ ಸರ್ವಿಸ್ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ನಂಗೆ ತುಂಬ ಖುಷಿ ಆಗೋಯ್ತು. ನನಗೆ ಯೂಶಲಿ ಹೋದಾಗಲೆಲ್ಲ ಫ್ರೀಯಾಗಿ ಏನು ಸಿಗುತ್ತೆ ಅಂದರೆ ಧ್ಯಾನ ಮಾಡ್ತೀವಿ, ಮ್ಯೂಸಿಕಲ್ ಫೆಸ್ಟ್ ಎಂಜಾಯ್ ಮಾಡ್ತೀವಿ. ಪ್ರತಿ ವರ್ಷವೂ ಅಲ್ಲ, ಆಲ್ರೆಡಿ ಲಾಸ್ಟ್ 3 ಇಯರ್ಸಿಂದ ನಾನು ಮ್ಯೂಸಿಕಲ್ ಫೆಸ್ಟ್ ಹೋಗ್ತೀನಿ. ಪ್ರತಿ ವರ್ಷವೂ ಎಲ್ಲ ಮ್ಯೂಸಿಕಲ್ಲಿ ಧ್ಯಾನ ಮಾಡಿದ್ವಿ.
ಅಲ್ಲೆಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಎಲ್ಲ. ಲಾಸ್ಟಿಗೆ ಡ್ಯಾನ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದೀನಿ. ಬಟ್ ಈ ಒಂದು ಎಕ್ಸ್ಪೀರಿಯನ್ಸ್ ಏನು, ನಾನು ಸರ್ವಿಸ್ ಮಾಡಬೇಕು ಅಂತ ಹೋದಾಗ ನನಗೆ ಈ ಥರ ಸಿಕ್ಕಿದ್ದು ತುಂಬಾ ಅಂದ್ರೆ ತುಂಬಾನೇ ಒಂದು, ನಮ್ಗೆ ನಾವ್ ಏನ್ ಕೇಳಿದ್ರು ನಮಗೆ ಸಪೋರ್ಟ್ ಮಾಡೋ ಮಾಸ್ಟರ್ಸ್ ಇದಾರಲ್ಲ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಫೀಲ್ ಆಯ್ತು. ಇದೊಂದು ಗ್ರೇಟ್ ಎಕ್ಸಲೆಂಟ್ ಫೀಲಿಂಗ್ ಆಯ್ತು ಮೇಡಮ್ ಇದು. ಆಮೇಲೆ ನಮ್ಮ ಜೈಹೋ ಟೀಮ್ ಮಾಸ್ಟರ್ಸ್ ಸುಮಾರು ಜನ ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು ಎಲ್ಲಾರನ್ನು ನೋಡಿ. ಆಮೇಲೆ ನಾವು ಈ ಒಂದು ಟೀಮ್ ಅಲ್ಲಿ ಮಿಸ್ ಮಾಡ್ಕೊಂಡ್ವಿ ಲಾಸ್ಟ್ ಫ್ಯೂ ಡೇಸ್ ಇಂದ ಒಂದು ಮತ್ತೆ ರಿಯುನೈಟ್ ಆಗಿದ್ದು. ಇವತ್ತು ಎನರ್ಜಿ ತುಂಬಾ ಚೆನ್ನಾಗ್ ಅನ್ನಿಸ್ತು. ಮತ್ತೆ ನಾವು ಈ ಒಂದು ಗ್ರೂಪ್ ಅಲ್ಲಿ ಮಾರ್ನಿಂಗ್ ಅಂತ ನಾವು ಫಿಕ್ಸ್ ಆಗಿದೀವಿ ಮೈಂಡ್, ಮತ್ತೆ ಬೇರೆ ಕಡೆ ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ. ಬೇರೆ ಯಾವ ಟೀಮ್ಗೆ ಹೋದ್ರು ನಮ್ಗೆ ಈ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರ್ಲಿಲ್ಲ. ಇವಾಗ ಮತ್ತೆ ಅಗೈನ್ ವಿ ಆರ್ ಇನ್ ಟ್ರ್ಯಾಕ್, ನಾವು ಮತ್ತೆ ಟ್ರ್ಯಾಕಿಗೆ ಬಂದಿದೀವಿ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ನೀವ್ ಹೇಳ್ದಂಗೆ ನಾವ್ ಯಾವ್ದಾರು ಒಂದು ಥಾಟ್ ರಿಲೀಸ್ ಮಾಡ್ತೀವಿ ಅಂದ್ರೆ ಆ ಥಾಟ್ ಲೋಕ ಕಲ್ಯಾಣಕ್ಕಾಗಿರ್ಬೇಕು, ನಿಸ್ವಾರ್ಥವಾಗಿರ್ಬೇಕು, ಅದು ಖಂಡಿತ ನೆರವೇರುತ್ತೆ. ಯಾವಾಗ ನಾವು ಸ್ವಾರ್ಥಕ್ಕೋಸ್ಕರ ಕೇಳ್ಕೊಂತೀವೋ ಅನ್ಕೊಂತೀವೋ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಸ್ವಾರ್ಥವಾಗಿ ಮಾಡುವಾಗ ಮಾಸ್ಟರ್ಸ್ ಯಾವಾಗ್ಲೂ ನಮ್ ಜೊತೆ ಇರ್ತಾರೆ. ಆ ಥಾಟ್ ನೀವು ಹಾಕೊಡ್ರಿ ಅಂದ್ರೆ ಖಂಡಿತ ಆಗತ್ತೆ. ಈಗ ನಿಮಗೆ ಕನೆಕ್ಟಿವಿಟಿ ಸಿಗ್ತಾ ಸರ್ವಿಸ್ ಅವ್ರಿಗೆ ಬೇಕಾ? ಪ್ರತಿ ಸರಿ ಸರ್ವಿಸ್ ಸಿಗ್ತಾ? ಹ್ಮ್. ಪೈಮಾದಲ್ಲಿದ್ದೀರಾ? ಇಲ್ಲ. ಪೈಮಾದಲ್ಲಿದ್ದೀರಾ? ಪೈಮಾಗ್ ಜಾಯಿನ್ ಆಗಿ. ಸೊ ಅವ್ರು ಮೇನ್ ಇಲ್ಲ ಮಾಡ್ತಿರೋದೇ ಈ ತರ ಸರ್ವಿಸ್ಗಳು ಮಾಡ್ತಾ ಇದಾರೆ, ಯಂಗ್ಸ್ಟರ್ಸ್ ಟೀಮ್ ಅದು. ನಿಮಗ್ ಬೇಕಾದ್ರೆ ನಂಗೊಂದು ಮೆಸೇಜ್ ಹಾಕಿ, ಪೈಮಾದ್ ಲಿಂಕ್ ಕೊಡ್ತೀನಿ, ಆ ಗ್ರೂಪಿಗೆ ಜಾಯಿನ್ ಆಗಿ. ಅಲ್ಲಿ ಪೈಮಾದವ್ರ ಜೊತೆ ಇದ್ರೆ ನೀವ್ ಇನ್ನ ಸಾಕಷ್ಟು ಸರ್ವಿಸ್ ಮಾಡ್ಬೋದು ಅವ್ರ ಜೊತೆನೇನೆ. ನಂಗೊಂದು ಮೆಸೇಜ್ ಹಾಕಿ ಪೈಮಾ ಲಿಂಕ್ ಕಳ್ಸಿ ಅಂತ ನಾ ಕಳಿಸ್ತೀನಿ, ಅದಕ್ಕೆ ಜಾಯಿನ್ ಆಗಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಕವಿತಾ ಮೇಡಮ್ ಹೇಳಿ. ನಮಸ್ತೆ ಮೇಡಮ್, ಎಲ್ಲಾ ಆತ್ಮ ಬಂಧುಗಳಿಗೆ ನಮಸ್ತೆ ಮೇಡಮ್. ಇಷ್ಟ ದಿವ್ಸ ಎಲ್ಲಾರ್ನು ಮಿಸ್ ಮಾಡ್ಕೊಂಡ್ವಿ, ಈಗ ಎಲ್ಲಾರ್ದು ಒಂದ್ ಇದು ಸಿಕ್ಕಂಗ ಆಯ್ತು ನೋಡ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನನಗ್ ಧ್ಯಾನದೊಳಗೆ ಏನ್ ಅನುಭವ ಆಯ್ತಂದ್ರ ಮೇಡಮ್, ನಾವೆಲ್ಲಾರು ಆಕಾಶ ಹೆಂಗಿರುತ್ತ ಆ ಟೈಪ್ ಅಂದ್ರೆ ಎಷ್ಟು ತಿಳ್ಕೊಂಡ್ರು ಎಲ್ಲಾ ಇನ್ನೂ ಕಡಿಮೆ ಅನ್ನೋ ಒಂದ್ ಅನುಭವ ಬಂತ್ ಮೇಡಮ್. ಆಕಾಶದೊಳಗ ನಕ್ಷತ್ರಗಳು ಎಷ್ಟದವಲ್ಲ ಮೇಡಮ್, ಅಷ್ಟು ನಕ್ಷತ್ರ ಒಳಗಳನ್ನು ಪತ್ರಿಜಿ ಗುರುಗಳು ಕಾಣಕತ್ತಾರ ಮೇಡಮ್ ನನಗ. ಅವ್ರ ನಗುಮುಖ ಕಾಣ್ತು ಮೇಡಮ್. ಮತ್ತ ಆಮೇಲೆ ನಾವು ಒಂದ್ ನಂದಿ ಇದಕ್ ಹೋಗಿದ್ವಂತ ಮೇಡಮ್, ಮೈಸೂರೊಳಗ ನಂದಿ ಐತಲ್ಲ ಮೇಡಮ್, ಆ ದರ್ಶನ ಮಾಡಿದ್ವಂತ. ಆಮೇಲೆ ಒಂದ್ ಶಿವನ ಲಿಂಗು ಗುಹೆ ಒಳಗ ಐತಂತ ಮೇಡಮ್, ನಾನು ನೀವು ಇಬ್ರು ಹೋಗಿವಂತ ಮೇಡಮ್. ಅಲ್ಲೇ ದರ್ಶನ ಮಾಡಿದ್ವಂತ. ಅದ್ರ ತುಂಬಾ ಇವು ಕಾಯಿನ್ಸ್ ಇಟ್ಟಾರಂತ ಮೇಡಮ್, ಲಿಂಗು ಮುಂದೆಲ್ಲ ಕಾಯಿನ್ಸ್ ಇಟ್ಟಾರಂತ. ದರ್ಶನ ಮಾಡ್ಕೊಂಡಿವಂತ. ಅದ್ರ ಲಿಂಗು ಬಾಜುಕನ ರಮಣ ಮಹರ್ಷಿಗಳು ಹಿಂದ್ ಸುಮ್ ಹಂಗ ಸೈಲೆಂಟ್ ನಿಂತಾರಂತ ಮೇಡಮ್. ಅದೊಂದ್ ನನಗ ಅನುಭವ ಆಯ್ತು ಮೇಡಮ್. ಮತ್ ಲಾಸ್ಟಿಗೆ ನೀವು ಎಂಡ್ ಆಗೋ ಮುಂದ್ ಮೇಡಮ್, ನೀವು ನನಗ್ ಯಾವ ಟೈಪ್ ಕಂಡ್ರಿ ಅಂದ್ರ ಶಾರದಾ ದೇವಿಯವರ ಟೈಪ್ ಕಂಡ್ರಿ ಮೇಡಮ್. ಅಂದ್ರ ಅಷ್ಟ ಸಹನೆ, ತಾಳ್ಮೆ, ನಿಮ್ಮಲ್ಲಿ ಯಾವ ಗುಣ ಎಲ್ಲೆಲ್ಲಿ ಎಷ್ಟೆಷ್ಟ ಅದಾವ ಮೇಡಮ್, ಎಲ್ಲಾ ಸೇಮ್ ಶಾರದಾ ದೇವಿಯರ ರೂಪನ ನನಗ್ ನಿಮ್ ಮುಖಾಂತರ ಕಣ್ಮುಂದ ಬಂದ್ ಅನ್ನಂಗ ಅನುಭವ ಆಯ್ತು ಮೇಡಮ್. ನಂಗೆ ಬಾಳ ಖುಷಿ ಆಯ್ತು ಮೇಡಮ್ ಇದು ಹೇಳಾಕ. ಥ್ಯಾಂಕ್ ಯು ಮೇಡಮ್. ಇಷ್ಟ ಅವಕಾಶ ಮಾಡ್ಕೊಟ್ಟಿದ್ದಕ್ ಥ್ಯಾಂಕ್ ಯು ಮೇಡಮ್. ಎನರ್ಜಿ ಬಾಳ ಇತ್ತು ಮೇಡಮ್ ಇವತ್ತು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಎಕ್ಸ್ಪೀರಿಯನ್ಸ್ ಏನಾದ್ರೂ ಜಸ್ಟ್ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಷ್ಟೇ. ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಧ್ಯಾನದಲ್ಲಿ ಅದನ್ನ ಅನುಭವಿಸ್ಬೇಕಷ್ಟೇನೆ. ಲಾಜಿಕಲ್ ಮೈಂಡ್ ಮಾತ್ರ ಎಲ್ಲೂ ಯೂಸ್ ಮಾಡ್ಬೇಡಿ, ಯಾವ್ದನ್ನು ಯಾವ ಕಡೆನೂ ಯೂಸ್ ಮಾಡೋದ್ ಬೇಡ. ಏನ್ ಬರುತ್ತೋ ಆಸ್ ಇಟ್ ಇಸ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಷ್ಟೇ. ಎಸ್ ಮೇಡಮ್, ಥ್ಯಾಂಕ್ ಯು. ಉಮೇಶ್ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ಶುಭೋದಯ. ನೋಡಿ, ನಾವು ತಿರುಪ್ತಿಗೆ ಹೋಗ್ತೀವಿ, ಒಂದೊಂದು ಬಾಕ್ಸ್ ಅಲ್ಲಿ ಕೂಡ ಹಾಕ್ತಾರೆ, ಒಂದೊಂದ್ ದಿನ ಅಥವಾ ನಮ್ ದೇವ್ರ ದರ್ಶನ ಆಗ್ಬೇಕಾದ್ರೆ ಇವತ್ತು ಜೈವೋ ಚಾನಲ್ ದರ್ಶನ ಆಗ್ಬೇಕಾದ್ರೆ 17 ದಿನ ಆಯ್ತು ನೋಡಿ. ಆ ದೇವಸ್ಥಾನ ಬಾಗಿಲು ತೆಗಿಬೇಕಾದ್ರೆ ನಿಜ ನನಗಂತೂ ಯಾವಾಗ ಓಪನ್ ಆಗುತ್ತೋ ದೇವಸ್ಥಾನ ನಮ್ಗೆ ಜೈವೋ ಚಾನಲ್ ನಲ್ಲಿ ಆ ಎನರ್ಜಿ ಇದೆಯಲ್ಲ, ಆ ಎನರ್ಜಿ ಎಲ್ಲ ಹೋಗಲ್ಲ ಮೇಡಮ್. ಏನ್ ಎನರ್ಜಿ ಮೇಡಮ್ ನೋಡಿ, ಇವತ್ತು ಅಷ್ಟಿಗೆ ನಿಜವಾಗಿ 17 ದಿವಸ ಒಂದೇ ತರ ಇನ್ನ ಎಳಿತಾ ಇದೆ ಎನರ್ಜಿ. ಆ ತರ ಅದ್ಭುತವಾದ ಎನರ್ಜಿ ಮೇಡಮ್. ತುಂಬಾ ಚೆನ್ನಾಗಿ ನಮ್ಗೆ ದರ್ಶನ ಆದಾಗಾಯ್ತು, ನಿಮ್ ದರ್ಶನ ಆಗಿದ್ದು ತುಂಬಾ ಒಳ್ಳೇದಾಯ್ತು. ಇವತ್ತು ಜ್ಞಾನನೂ ತುಂಬಾ ಚೆನ್ನಾಗಿತ್ತು ಹೇಳ್ಬೇಕು ಅಂದ್ರೆ. ಇವತ್ತು ನೀವು ಕಲ್ಸ್ಕೊಟ್ಟಿದ್ದು ಜೀವನದಲ್ಲಿ ಯಾವ ತರ ಇರ್ಬೇಕು ಅಂತ ಹೇಳಿ ಕಲ್ಸ್ಕೊಟ್ರಿ. 5 ಫಿಂಗರ್ಸ್ ಕಾನ್ಸೆಪ್ಟ್ ಅದನ್ನ ಕಲ್ಸ್ಕೊಟ್ರಿ. ಆಮೇಲೆ ರದ್ದಿ ಸುದ್ದಿ ಅದೆಲ್ಲ ಹೇಳಿದ್ರಲ್ಲ, ಅದನ್ನು ತುಂಬಾ ಚೆನ್ನಾಗಿತ್ತು ಮೇಡಮ್, ಅದ್ಭುತವಾಗಿತ್ತು. ಇವತ್ತಿನ ಕಾನ್ಸೆಪ್ಟ್ ಅದು ಚೆನ್ನಾಗಿತ್ತು. ಧ್ಯಾನ ಅಂತೂ ತುಂಬಾ ಅದ್ಭುತವಾಗಿತ್ತು. ಆಮೇಲೆ ನಮ್ಮ ಮ್ಯೂಸಿಕಲ್ ಫೆಸ್ಟಿವಲ್ದು
ಅಂದ್ರೆ ಎಲ್ಲಾ ಅದ್ಭುತವಾಗಿ 2 ದಿನ ಹೋಗ್ಲಿಲ್ಲ ಮೇಡಮ್ ನಾನು. ಎಲ್ಲಾ ಫೋನು, ಮಾಸ್ಟರ್ ಏನ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು. ಕವಿತಾ ಮೇಡಮ್ ಅವರು, ಅಯ್ಯಪ್ಪ ಪಿಂಡಿ ಅವ್ರು, ಮಿಸಸ್, ಆಮೇಲೆ ಅವ್ರನ್ನೆಲ್ಲ ಏನ್ ನೀವು ಇಲ್ಲ ಅಂತ ಕಳೆಯಲ್ಲ, ಬರ್ಲೇಬೇಕು ಅಂತ ಹೇಳ್ಬಿಟ್ಟು. ಆ ತರ ಒಂದ್ ಮೇಡಮ್. ಸೆಕೆಂಡ್ ಡೇ ಹೋದ್ರೆ ಏನ್ ಮೇಡಮ್ ಅದ್ಭುತವಾದ ಜನ ಮೇಡಮ್, ನಿಜವಾಗಿ. ಸ್ಟಾರ್ಟಿಂಗ್ ಅದ್ ಹೇಳ್ತಾರಲ್ಲ, ನಾವೇ ಡ್ಯಾನ್ಸ್ ಆಡೋದು, ಆ ತರದಲ್ಲಿ ತುಂಬಾ ಚೆನ್ನಾಗಿತ್ತು. ನನ್ಗೆ ಸಾಥ್ ಕೊಟ್ರು ಅಯ್ಯಪ್ಪ ಪಿಂಡಿ ಅವರು ತುಂಬಾ ಅದ್ಭುತವಾದ ಡ್ಯಾನ್ಸ್ ಆಡಿದ್ರು ಅವ್ರು, ನಿಜವಾಗಿ. 2 ದಿನನೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆದ್ರು. ಎಲ್ಲಾ ಅದ್ಭುತವಾಗಿ ಚೆನ್ನಾಗಿ ನಡೀತೆ ಮೇಡಮ್ ಕಾರ್ಯಕ್ರಮ ತುಂಬಾ ನಾವ್ ನಿಮ್ಮನ್ನ ಮಿಸ್ ಮಾಡ್ಕೊಂಡ್ರಿ ನಾವು. ಎಲ್ಲಾ ಕೇಳೋರೆ, ಜೈವಚನ ಮೇಡಮ್ನವ್ರು ಬಂದಿಲ್ಲ ಅಂತ. ನನ್ಗೆ ಅದೇ ಒಂದು ಆಶ್ಚರ್ಯ, ಮೇಡಮ್ನವ್ರು ಇನ್ನ ಬಂದಿಲ್ಲ ಸರ್, ಅಲ್ಲೇ ಏನಾದ್ರು ಚೇಂಜ್ ಅಲ್ಲೇ ಇದ್ದಾರೆ ಅನ್ಕೊಂಡು ನಾನು ಹೇಳಿದೆ. ಪ್ರೋಗ್ರಾಮ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಪ್ರಸಾದನೂ ಅಷ್ಟೇ ತುಂಬಾ ಅದ್ಭುತವಾಗಿತ್ತು. ಅಲ್ಲಿ ಊಟನೂ ಅಷ್ಟೇ, ಅರುಣ್ ಸಾಗರ್ ಅವರು ಅದ್ಭುತವಾಗಿತ್ತು. ಅಲ್ಲೆಲ್ಲ ಮಾಸ್ಟರ್ಗಳು ಅಷ್ಟೇನೆ. ಅರುಣ್ ಸಾಗರ್ ಹೇಳ್ತಾರೆ, ಸರ್ ನೀವೊಂದು ಇಂಜಿನ್ ಇದ್ದಾಗೆ, ನಿಮ್ ಹಿಂದೆ ಎಲ್ಲಾರು ಬೋಗಿಗಳು ಬಂದಾಗ ಬರ್ತಾರೆ ಸರ್. ಎಲ್ಲಾ ಮಾಸ್ಟರ್ಗಳೆಲ್ಲ ನಂಗೆ ತೆಗೆದ್ಕೊಟ್ಟು ತುಂಬಾ ಇದ್ ಮಾಡ್ತಾರೆ ಮೇಡಮ್ ಅವರಲ್ಲಿ. ಎಲ್ಲಾರು ಅಷ್ಟೇನೆ, ಏನ್ ಸರ್ ನಿಮ್ ಡ್ಯಾನ್ಸ್ ತುಂಬಾ ಎನರ್ಜಿ ಅಂತ ಹೇಳ್ಬಿಟ್ಟು ಅರುಣ್ ಸಾಗರ್ ಆಗ ಅಂತಾರೆ. ಏನ್ ಸರ್ ನೀವು ಫ್ಯಾನ್ಗಳು ಅಷ್ಟೊಂದು ಫ್ಯಾನ್, ನಿಜವಾಗಿ ನಂದು ಒಂದು ಇಂಜಿನು, ನಿಮ್ ಹಿಂದೆ ಎಲ್ಲ ಗಾಡಿ ತುಂಬಾ ಜನ ಬರ್ತಾ ಇದಾರೆ ಅಂತ ಹೇಳ್ತಾರೆ. ಅದೊಂದು ಚೆನ್ನಾಗಿತ್ತು. ಪ್ರಸಾದನು ತುಂಬಾ ಚೆನ್ನಾಗಿತ್ತು. ಎಲ್ಲಾರು ಚೆನ್ನಾಗಿ ಮಾತಾಡ್ತಾರೆ ಮೇಡಮ್ ಅವ್ರೆ, ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಈಶ್ವರನ್ ಮೇಲ್ಗಡೆ ಧ್ಯಾನ ಮಾಡಕ್ ಹೋಗಿದ್ರಿ, ಅಲ್ಲೂ ಅಷ್ಟೇನೆ ಅದ್ಭುತವಾದ ಒಂದು ಇದು ನಡೀತೆ ಮೇಡಮ್. ಧ್ಯಾನ ಧ್ಯಾನದಲ್ಲೇನೆ ಆ ಈಶ್ವರ ಆ ಕಣ್ಣಲ್ಲಿ ನೋಡ್ತಾ ಇರ್ಬೇಕು. ನೋಡ್ತಾನೆ ಇದ್ರೆ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ, ಆ ನಗು ಮುಖ, ಆ ಕಣ್ಣಲ್ಲಿ ನಾವು ಕಾಣಿಸೋದು ಆ ತರ. ಆಮೇಲೆ ಏನ್ ಸ್ಪಾರ್ಕರ್ ಬರುತ್ತೆ ಗೊತ್ತಾ ಮೇಡಮ್ ಅವ್ರೆ, ನಿಜವಾಗಿ ನನ್ಗೆ ಅದೇ ಖುಷಿ ಆಗೋಯ್ತು. ನಿಜವಾಗಿ ಆ ಈಶ್ವರ ಮೇಲ್ಗಡೆ ಕೂತ್ಕೊಂಡು ಸ್ಪಾರ್ಕರ್ ಹಾಗೆ ಮೇಲಕ್ಕೆ ಎಗಿರುತ್ತೆ ಮೇಡಮ್ ಅವ್ರೆ, ತರ ಒಳ್ಳೆ ಎಲ್ಲ ಗೋಲ್ಡನ್ ಕಲರು, ಯೆಲ್ಲೋ ಕಲರು, ಆ ತರ ಸ್ಪಾರ್ಕ್ಗಳು ಮೇಡಮ್. ನಾನು ಯಾವತ್ತೂ ನೋಡಿರ್ಲಿ ಇಷ್ಟ್ ದಿನ ಆದ್ಮೇಲೆ. ತುಂಬಾ ಒಳ್ಳೆ ಅಲ್ಲೊಂದು ಇದಾಯ್ತು ಮೇಡಮ್, ಅನುಭವ ಆಯ್ತು. ತುಂಬಾ ಚೆನ್ನಾಗಿತ್ತು. ಜನಗಳೆಲ್ಲ ಬಂದು ಸ್ಪಂದನೆ ಮಾಡಿದ್ರು. ಎಲ್ಲಾರನ್ನು ಅದ್ಭುತವಾದ ಒಂದು ಪ್ರೋತ್ಸಾಹ ಕೊಟ್ರು. ಆಮೇಲೆ ಲಾಸ್ಟ್ ಅಲ್ಲಿ ನಮ್ಮನ್ನ ನಮಗೂ ಸನ್ಮಾನ ಮಾಡಿದ್ರು, ನಮ್ಗೆ ಪದ್ಮಾ ಮೇಡಮ್ನವ್ರಿಗೆ ಎಲ್ಲಾರ್ಗು ಸನ್ಮಾನ. ನಮ್ಗದೊಂದು ಖುಷಿ ಆಯ್ತು ಅಲ್ಲೋಗಿ ಬಂದಿದ್ದಕ್ಕೆ ಅಂತ ಬಿಟ್ಟು. ಅಷ್ಟೊಂದು ಆಯ್ತು. ತುಂಬಾ ಚೆನ್ನಾಗಿ ನಡೀತು ಮೇಡಮ್, ಅದ್ಭುತವಾಗಿತ್ತು. ನಾವು ನಿಮ್ಮನ್ನ ಮಿಸ್ ಮಾಡ್ಕೊಂಡ್ರೆ ಅಷ್ಟೇ. ಇವತ್ತು ಗುಡಿನಲ್ಲಿ ದೇವ್ರು ನೋಡಿದ್ರೆ ನಿಮ್ಮನ್ನ ಕಾಣಿಸಿದ್ರಿ, ತುಂಬಾ ಚೆನ್ನಾಗಿತ್ತು ಮೇಡಮ್, ಅದ್ಭುತವಾಗಿ. ತುಂಬಾ ಖುಷಿ ಆಯ್ತು. ಆಮೇಲೆ ನಿಮ್ಮ ಮನೆಯಲ್ಲಿ ನೀವು ಅಷ್ಟೇ 11 ದಿನ ದೀಪ 11 ಅದನ್ನ ಮಾಡಿದ್ರಲ್ಲ, ಇದ್ದಿದ್ದು ಖುಷಿ ಆಗೈತೆ ನಮ್ಗೆ. ಬರಲ್ಲಪ್ಪ ನಮ್ ಜೈವಚಾನಲ್ ಮೇಡಮ್ ಬರ್ಲಿಲ್ಲ ಅಂದ್ರೆ ಅಲ್ಲಿ ಇಷ್ಟು ಮಾತ್ರ ಚೆನ್ನಾಗಿ ಮಾಡಿದಾರ ಅಂತ. ತುಂಬಾ ಚೆನ್ನಾಗಿತ್ತು ಮೇಡಮ್ ನೀವ್ ಅದೇನ್ ಮಾಡಿದಾರೆ 11 ದೀಪ, 11 ಗಂಟೆ, 11 ನಿಮಿಷ, 11 ಎಲ್ಲ ತುಂಬಾ. ಇನ್ನು ಎಲ್ಲದಕ್ಕಿಂತ ಅದ್ಭುತ ಅಂದ್ರೆ ನಿಮ್ಮ ಅತ್ತೆ ಮಾವನವ್ರಿಗೆ ಇದ್ ಮಾಡ್ಸೋಣ ಅಂತ ಒಂದು ಸೌಭಾಗ್ಯ ಯಾರಿಗೂ ಸಿಕ್ಕಲ್ಲ, ನಿಜವಾಗಿ. ನನಗೆ ತುಂಬಾ ಖುಷಿ ಆಯ್ತು. ಯಾರು ಮಾಡ್ತೀವಿ. ಆ ಸೆಕೆಂಡ್ ಪಾಯಿಂಟ್, ಅತ್ತೆ ಮಾವನ ಅವ್ರು ಖುಷಿ ಮನ್ಸು ಮಾಡಿದ್ರಲ್ಲ, ಅದು ದಯವಿಟ್ಟು ಇವತ್ತಿಂದ ಎಲ್ಲಾರು ಕಲ್ತ್ಕೊಳ್ಳಿ ಮೇಡಮ್. ಯಾರೇ ಮನೆಯಲ್ಲಿ ಅತ್ತೆ ಮಾವನ ಇದ್ರೆ ನಮ್ ಮೇಡಮ್ ತರ ಕಲ್ತ್ಕೊಳ್ಳಿ, ನಿಜವಾಗಿ. ಅವರು ನಮ್ಗೆ ಕಲೀಲು ದೇವ್ರುಗಳಿದ್ದಾಗೇನೆ ಅವ್ರುನು. ನನ್ ತುಂಬಾ ಸಂತೋಷ ಆಯ್ತು ಮೇಡಮ್. ಮತ್ತೆ ನೀವು ಕೈ ಕಳ್ಸ್ಬಿಟ್ಟು ಮಾಡ್ಸಿದ್ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಮೇಡಮ್ ಅದ್ಭುತವಾಗಿತ್ತು. ಪಿರಮಿಡ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಜನ ಬಂದಿದ್ರು, ಹಾಡು ಎಲ್ಲ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್ ತುಂಬಾ ಖುಷಿ ಆಯ್ತು. ಇವತ್ತು ಎನರ್ಜಿ ಸೂಪರ್ ಆಗಿತ್ತು ಮೇಡಮ್. ಥ್ಯಾಂಕ್ ಯು ಎಲ್ಲಾ ಮಾಸ್ಟರ್ಗಳು ಬಂದಿದ್ರು. ಲಕ್ಷ್ಮೀ ಮೇಡಮ್ ಅವರಂತೂ ಅದ್ಭುತ, ಏನ್ ಡ್ಯಾನ್ಸ್, ಅಬ್ಬಾ. ಏನ್ ಪದ್ಮಾ ಮೇಡಮ್ ಡ್ಯಾನ್ಸ್ ಏನು. ನಾವ್ ಹೋದಾಗ ನಮ್ಮ ಅಖಂಡಗ ನಮ್ ಇದ್ರಲ್ಲಿ ಜೈವ ಚಾನೆಲ್ ಅಲ್ಲಿ ಬಂದ ಮಾಸ್ಟರ್ಗಳೆಲ್ಲ ಅದ್ಭುತ ಮೇಡಮ್. ನಮ್ಮ ಪದ್ಮಾ ಮೇಡಮ್ ಅವರಂತೂ ಡ್ಯಾನ್ಸ್ ಏನ್ 3 ದಿನ ಸೂಪರ್ ಭರತನಾಟ್ಯ. ಅವ್ರಿಬ್ಬರದು ಅವ್ರದ್ದು ಲಕ್ಷ್ಮೀ ಮೇಡಮ್ ಅವ್ರದ್ದು ಅದು ಎಷ್ಟು ಚೆನ್ನಾಗಿತ್ತು ಡ್ಯಾನ್ಸ್, ಎಲ್ಲ ನೋಡೋಣ ಆ ಇದ್ರೊಳಗೆ ಆ ತರದಲ್ಲಿ ಇತ್ತು. ಅವ್ರದ್ದು ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ಬಂದವ್ರೆ. ಥ್ಯಾಂಕ್ ಯು ಎಲ್ಲಾರ್ಗು, ಆಲ್ ಆಫ್ ಯು. ಎಲ್ಲಾ ನಮ್ ಜೈವ ಚಾನಲ್ ಎಲ್ಲಾರು ಬಂದಿದ್ರು, ಎಲ್ಲಾರ್ಗು ಒಂದು ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು. ಬರ್ಲಿಲ್ಲ ಅಂತ ಹೆಸರಿಗೆ ಅಷ್ಟೇ ಬಿಟ್ರೆ ಎಲ್ಲಾ ಅಪ್ಡೇಟ್ಸ್ ಎಲ್ಲಾ ಕಡೆಯಿಂದ ಬರ್ತಾ ಇತ್ತು. ಕ್ಷಣದ ಅಪ್ಡೇಟ್ಸ್ ಬರ್ತಾ ಇತ್ತು. ನಾನು ಎಲ್ಲಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಎಲ್ಲಾ ಲೈವ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಅಲ್ಲಿ ಫಿಸಿಕಲ್ ಆಗಿ ಇರ್ಲಿಲ್ಲ ಅಷ್ಟೇ, ಅಲ್ಲೇ ಇದ್ದೆ ನಾನು. ಎಲ್ಲಾನು ನೋಡಿದೀನಿ, ನಿಮ್ಮೆಲ್ಲರ ಎಂಜಾಯ್ಮೆಂಟ್ ನೋಡಿದೀನಿ. ನಾನು ಎಂಜಾಯ್ ಮಾಡಿದೆ. ಪ್ರತಿಯೊಂದು ಮ್ಯೂಸಿಕ್ ಇರ್ಬೋದು, ಮ್ಯೂಸಿಷಿಯನ್ಸ್ ತುಂಬಾನೇ ಅದ್ಭುತವಾಗಿತ್ತು. ಎಲ್ಲಾ ಚೆನ್ನಾಗಿತ್ತು. ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ 4 ದಿನ ತುಂಬಾ ಚೆನ್ನಾಗಿತ್ತು ಮೇಡಮ್. ಶಾಸ್ತ್ರ ಲಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ಮ್ಯೂಸಿಕಲ್ ನೋಡಿದ್ರಲ್ಲ ಲಾಸ್ಟ್ ಅಲ್ಲಿ 12 ಜನ ಮಾಸ್ಟರ್ಗಳು ಅದ್ಭುತವಾಗಿತ್ತು ಮೇಡಮ್. ಎಲ್ಲಾ ತುಂಬಾ ಚೆನ್ನಾಗಿತ್ತು. ನಮ್ ಗಣೇಶ್ ಸಾರ್ದು ಅಷ್ಟೇ ಇನ್ನೂ ಅದ್ಭುತವಾಗಿತ್ತು ಮೇಡಮ್. ಎಲ್ಲ ಈ ಸರ್ ತುಂಬಾ ಅದ್ಭುತ, ಒಳ್ಳೆ ಗ್ರ್ಯಾಂಡ್ ಆಗಿ ನಡೀತು ಮೇಡಮ್. ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್ ಮಾತು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಲತಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಲತಾ ಮೇಡಮ್.
ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಶಾಂತಲಾ ಮೇಡಮ್. ತುಂಬಾ ದಿನ ಆಗಿತ್ತು, ಮಿಸ್ ಮಾಡ್ಕೊಂಡಿದ್ವಿ. ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ತೆ. ಬಟ್ ತುಂಬಾ ಚೆನ್ನಾಗಿತ್ತು ಮೇಡಮ್. ನಮ್ಗ್ ಧ್ಯಾನ ಮಿಸ್ ಆಗ್ಲಿಲ್ಲ, ಬಟ್ ಈ ಗ್ರೂಪ್ ನಮ್ಗೆ ಮಿಸ್ ಆಗ್ತಾ ಇತ್ತು. ಆದ್ರೆ ಅದ್ಭುತ ಮೇಡಮ್. ನಾನು ಹೋಗ್ಬೇಕು ಅನ್ಕೊಂಡಿರ್ಲ, ಒಬ್ಳೆ ಹೋಗೋದು ಹೆಂಗೆ ಅಂತ. ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸಲ್ಲಿ ಅಲಕನಂದ ಮೇಡಮ್ ಪರಿಚಯ ಆದ್ರು. ಅವ್ರ ಅವ್ರ ಫ್ಯಾಮಿಲಿ, ಅವ್ರ ಹಸ್ಬೆಂಡ್, ಅವ್ರ ಇಬ್ರು ಇನಿಷಿಯೇಟಿವ್ ತಗೊಂಡು ನನ್ ಕರ್ಕೊಂಡ್ ಬಂದ್ರು ಮೇಡಮ್. ಕೆಂಗೇರಿ ಅಲ್ಲಿ ತನಕ ಬನ್ನಿ ನೀವು ಅಂದ್ರೆ ಆಟೋದಲ್ಲಿ ಹೋದೆ. ಸೊ ಅಲ್ಲಿಂದ ಯಾವ್ದೋ ಕಾರಲ್ಲಿ ಕರ್ಕೊಂಡ್ ಹೋಗಿ ಮತ್ತೆ ಕರ್ಕೊಂಡ್ ಬಂದ್ರು. ಅದ್ಭುತವಾಗಿತ್ತು ಮೇಡಮ್. ನನ್ಗ್ ಸ್ವಲ್ಪ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಅಷ್ಟು ಜನ ವಿದ್ವಾಂಸರನ್ನ ಸ್ಟೇಜ್ ಮೇಲೆ ನೋಡೋ ಒಂದು ಸೌಭಾಗ್ಯ ಕಲ್ಪಿಸ್ಕೊಟ್ರು ಪತ್ರಿಜಿ ಅಪ್ಪ. ಅದು ಮೆಡಿಟೇಷನ್ಗೆ ಆಡ್ ಆನ್. ಅದ್ರ ಜೊತೆಗೆ ತುಂಬಾ ಇಷ್ಟು ದಿನ ಇದ್ರೊಳಗ್ ಕೇಳ್ತೀವಲ್ವಾ, ಆದ್ರೆ ಅಲ್ಲಿ ಲೈವ್ ನೋಡುವಾಗ ಕೇಳುವಾಗ ತುಂಬಾ ಖುಷಿ ಇತ್ತು ಮೇಡಮ್. 2 ಪಾಸ್ಟ್ ಲೈಫ್ ನ ರಿವೀಲ್ ಮಾಡಿದ್ರು. ಒಂದ್ರೊಳಗೆ ಪೊಲೀಸ್ ಆಫೀಸರ್ ಆಗಿದ್ದೆ, ಸ್ಟ್ರಿಕ್ಟ್ ಆಫೀಸರು. ಸೊ ಆ ಕಾಲು ನೋವುದು ಅದೇ ಕಾರಣ. ಬೆನ್ನು ಹೋಯ್ತು. ಫಸ್ಟ್ ಹಾಫು ಇವ್ರ ಅಯ್ಯಪ್ಪ ಪಿಂಡಿ ಮನೆಯಲ್ಲೇ ತೋರ್ಸಿದ್ರು ಬ್ಯಾಕ್ ಪೇನ್ ಯಾಕೆ ಅಂತ. ಪೊಲೀಸ್ ಆಫೀಸರ್ ಆಗಿದ್ದಾಗ ಅವ್ರಿಗೆಲ್ಲ ಬೆನ್ನಿಗೆ ಹೊಡಿತಾ ಇದ್ವಲ್ಲ, ಅಂದ್ರೆ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ, ಚೆಸ್ಟ್ ಅಲ್ಲೆಲ್ಲ ಹೊಡೆದ್ರೆ ಸತ್ಗೀತ್ ಹೋಗ್ಬಿಡ್ತಾರೆ, ಪನಿಷ್ಮೆಂಟ್ ಕೊಡ್ಬೇಕು, ಬುದ್ಧಿ ಕಲ್ಸ್ಬೇಕು, ಅದಕ್ ಕೊಡ್ಬೇಕಷ್ಟೇ ಅಂತ ಬರೀ ಬೆನ್ನಿಗೆ ಹೊಡಿತಾ ಇದ್ದೆ. ಸೊ ಅವ್ರು ಎಷ್ಟು ನೋವು ಅನ್ಭವಿಸಿದ್ರು, ಅದು ನನಗೆ ಬ್ಯಾಕ್ ಪೇನ್ ಆಗಿ ಎಷ್ಟು ಮೆಡಿಸನ್ ಮೇಡಮ್, ಎಲ್ಲಾ ತರ ಹೋಮಿಯೋಪತಿ, ಆಯುರ್ವೇದಿಕ್ ಎಲ್ಲಾ ತಗೊಂಡ್ರು ಹೋಗಿರ್ಲಿಲ್ಲ. ಬಟ್ ಕಂಪ್ಲೀಟ್ ಇನ್ ಸೆಕೆಂಡ್ ಹಾಫ್ ಅಲ್ಲಿ ತೋರಿಸಿದ್ರು ರಿಲೀಫ್ ಆಯ್ತು. ಅದು ಬೌಲ್ ಮೆಡಿಟೇಷನ್ ಚೈನಾದ್ದು ಮಾಡ್ತಾರಲ್ಲ ಮೇಡಮ್, ಅದನ್ನ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಎಂಜಾಯ್ ಮಾಡಿದೆ. ಕೆಳಗಡೆ ಕೂತ್ಕೊಳ್ತಾ ಇದ್ದೆ ಧ್ಯಾನ ಮಾಡಕ್ಕೆ. ಹೇಳುವಾಗ ಸ್ವಲ್ಪ ಕಷ್ಟ ಆಗೋದು, ಬಟ್ ಆದ್ರೂನು ಕಾಲ್ ಚಾಚ್ಕೊಂಡ್ ಕೂತ್ಕೊಂಡೆ ತುಂಬಾ ಚೆನ್ನಾಗ್ ಆಗೋದು. ಆಮೇಲೆ ಪೇನ್ ಅಂದ್ರೆ ಅದ್ ತಡ್ಕೊಳಕ್ ಆಗ್ದಷ್ಟು ಪೇನ್. ಊಟಕ್ಕೆ ಹೋಗಕ್ ಆಗ್ತಿಲ್ಲ, ಇಳಿಯಕ್ ಆಗ್ತಿಲ್ಲ ಅಂತ. ಬಟ್ ಬೆಳಗ್ಗೆ ಹೊತ್ತಿಗೆ ಆ ಪೇನ್ ಇಲ್ಲ. ಸೊ ಆ ಪ್ರೋಸೆಸ್ ಯಾವಾಗ ನಡೀತೋ, ಆಮೇಲೆ ಏನ್ ಹೇಳ್ದೆ, ಆಯ್ತು, ಯಾವಷ್ಟು ಜನಕ್ ನೋವು ಕೊಟ್ಟಿದ್ವಿ. ಏನಂದ್ರೆ ಶೂ ಕಾಲಲ್ಲಿ ಯಾಕೆ ಒದಿಬೇಕು ಅಂತ ಮೊಣಕಾಲಿಂದ ಒದಿತಾ ಇರ್ತಿದ್ವಿ. ಸೊ ಹಂಗಾಗಿ ಆ ಕಾಲ್ ನೋವು ನನಗೆ ಕಾಡಿಸ್ತಾ ಇದೆ. ಆಮೇಲೆ ಇಲ್ಲ, ಪೂರ್ತಿ ನಾನು ಅನುಭವಿಸಿ ರಿಲೀಫ್ ಸಿಕ್ಬಿಡ್ಬೇಕು ನಂಗೆ. ಹೌದು, ನಾನು ಒಪ್ಕೊಂಡೆ ಮೇಡಮ್, ಅಕ್ಸೆಪ್ಟೆನ್ಸ್ ಬಂದಿದ್ದಲ್ಲೇ. ಹೌದು, ಅವ್ರಿಗೆ ಹಿಂಸೆ ಕೊಟ್ಟಿದ್ದೀನಿ, ಎಷ್ಟು ಜನ ನೋವು ತಿಂದಿದಾರೋ ಆ ನೋವು ನನಗೆ ಇವಾಗ ಬರ್ತಾ ಇರೋದು ಅಂತ ಹೇಳಿ ಒಪ್ಕೊಂಡಾಗ ನನ್ಗೆ ಅನುಭವಿಸೋಕೆ ಶಕ್ತಿನೂ ಕೊಡಿ ಅಂತಾನು ಕೇಳ್ಕೊಂಡೆ. ಸೊ ಥ್ರೂ ಔಟ್ ನೈಟ್ ಇದ್ದು ಬೆಳಗ್ಗೆ ರಿಲೀಫ್ ಆಯ್ತು. ಮಾರನೇ ದಿವಸ ತಿರ್ಗಾ ಬಂದ್ ಕೂತ್ಕೊಂಡ್ರೆ ಅಲ್ಲಿ ಹೋದ ಜನ್ಮದಲ್ಲಿ ಬರ್ಸಾನದಲ್ಲಿ ಬೃಂದಾವನದಲ್ಲಿ ರಾಧಾಕೃಷ್ಣರ ಜೊತೆ ನಾನು ಜನಿಸಿರ್ತೀನಿ, ಅಲ್ಲಿ ಇರ್ತೀನಿ. ಬರ್ಸಾನ ನೋಡಿಲ್ಲ ಈ ಜನ್ಮದಲ್ಲಿ, ಎಲ್ಲೂ ಹೋಗಿಲ್ಲ ಆಯ್ತಾ. ಟಿವಿಲ್ ನೋಡ್ತೀನಿ, ನಂಗೆ ಅದು ತುಂಬಾ ಇಷ್ಟ. ಕೃಷ್ಣ ಸೀರಿಯಲ್ ಬರ್ತಿತ್ತು ಅಲ್ಲಿ, ಮತ್ತೆ ಏನು ಬಂದ್ರು ನೋಡ್ತಾ ಇರ್ತೀನಿ ಅದನ್ನ. ಸೊ ಅಲ್ಲಿ ಭರತನಾಟ್ಯ ಟೀಚರ್ ಆಗಿದ್ದೆ. ನನಗೆ ಇವರೆಲ್ಲ ಹೇಳೋರು, ನನಗದ್ ಗೊತ್ತೇ ಆಗ್ತಿರ್ಲಿಲ್ಲ ಮೇಡಮ್. ನಾನ್ ನಿಮ್ಗೆ ಎಷ್ಟೋ ದಿನ ಕ್ಲಾಸಲ್ಲಿ ಹೇಳಿದ್ದೆ, ನಾನ್ ಕೂತ್ಕೊಂಡು ಬರೀ ನಾನೇ ಡ್ಯಾನ್ಸ್ ಮಾಡೋದ್ ನೋಡ್ತಾ ಇದ್ದೆ ಅಂತ. ಬಟ್ ಇಲ್ಲಿ 3 ದಿವ್ಸ ಎಲ್ರೂ ನೋಡಿದ್ರು ನಾನ್ ಡ್ಯಾನ್ಸ್ ಮಾಡೋದು, ಫಿಸಿಕಲ್ ಆಗಿ ಮಾಡ್ತಾ ಇದೀನಿ. ಬಟ್ ಏನೂ ಗೊತ್ತಾಗ್ತಿಲ್ಲ. 2 hours ಧ್ಯಾನ ಆಗ್ತಿದ್ದಂಗೆ ದರ ಎಳೆಯೋರು ಅಪ್ಪ. ಇಲ್ಲ, ನೀನ್ ಎದ್ಬಾ ಅಂದ್ರೆ, ಡೋಂಟ್ ಓಪನ್ ಯುವರ್ ಐಸ್, ಯು ಶುಡ್ ಡೂ ಇಟ್ ಅಂತ. ಅದ್ ಹೆಂಗೆ ಸ್ಟೆಪ್ಸ್ ಬರ್ತಿತ್ತು ಅಂದ್ರೆ, ಈ ಸೀನಿಯರ್ ಸಿಟಿಜನ್ ಈ ಜನ್ಮದಲ್ಲಿ ಕಲ್ತಿಲ್ಲ, ಗಂಧ ಇಲ್ಲ, ಹೆಂಗ್ ಬರ್ತಿತ್ತು ಅಂತಾನೆ ಗೊತ್ತಿಲ್ಲ ಮೇಡಮ್. ಅವಾಗ ಪ್ರಶ್ನೆ ಹಾಕೊಂಡೆ ನಾನು, ನನ್ಗೇನೋ ಮಾಡಿಸ್ತಾ ಇದ್ದೀರಾ ನೀವು, ಏನು ಹೇಗೆ ಅಂದ್ರೆ, ಬರ್ಸಾನದಲ್ಲಿ ಇದ್ದಿದ್ದು ನೀನು ಡ್ಯಾನ್ಸ್ ಟೀಚರ್ ಆಗಿದೆ, ಒಂದು ಬ್ಯಾಚ್ಗೆ 20 ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋ ಅಷ್ಟು ಆತರ ಒಂದಷ್ಟು ಪ್ರಚಲಿತವಾಗಿದ್ದು. ಆಮೇಲೆ ಕೃಷ್ಣ ಬೃಂದಾವನ ಬಿಟ್ಟು
ಕಂಸನ್ನ ಇದಕ್ಕೆ ವಧೆಗೆ ಹೊಟ್ಟೋದಾಗ ನಾನೇನ್ ಮಾಡ್ತೀನಿ, ಅದನ್ನ ನಿಲ್ಸ್ಬಿಡ್ತೀನಿ. ಅದು ನನ್ಗೆ ಬಹಳಷ್ಟು ನೋವು ಕೊಟ್ಟಿರುತ್ತೆ. ಒಬ್ಬ ರಾಜ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಾಗ ಅದು ನನಗೆ ಒಂಥರ ದ್ವೇಷವಾಗಿ ಪರಿಣಾಮ. ನಾನ್ನ ಡ್ಯಾನ್ಸ್ ಮಾಡು ಅಂದ್ರೆ ಅದು ನಾವು ಕೃಷ್ಣಂಗೆ ಒಂದು ಸೀಮಿತವಾಗಿ ಇಟ್ಟಂತದ್ದು, ಭಕ್ತಿ ಮಾರ್ಗದಲ್ಲಿ ಬಂದಂತದ್ದನ್ನ ಇವ್ರು ಅದನ್ನ ಬೇರೆ ತರಿ ಬಿಂಬಿಸಕ್ ಶುರು ಮಾಡಿದಾಗ ನನ್ಗದು ಇಷ್ಟ ಆಗ್ತಿರ್ಲಿಲ್ಲ. ನನ್ ಸ್ಟೂಡೆಂಟ್ಸ್ ಡ್ಯಾನ್ಸ್ ಮಾಡದೇ ಇದ್ರೆ ನನ್ ಕಾಲಿಗೆ ಸಿಗರೇಟ್ ಅಲ್ಲಿ ಚುಚ್ಚೋದು. ನಾನ್ ಮಾಡಿಲ್ಲ ಅಂದ್ರೆ ನನ್ನ ಸ್ಟೂಡೆಂಟ್ಸ್ ಅವೆಲ್ಲ ಇನ್ನ 12ರಿಂದ 14-16 ವರ್ಷದ ವಯಸ್ಸಿನ ಮಕ್ಳುಗಳು ಮೇಡಮ್, ಅವ್ರಿಗೆ ಕಾಲಿಗೆ ಸಿಗರೇಟ್ ಅಲ್ಲಿ ಚುಚ್ಚೋದು. ಅವಾಗ ಏನಾಯ್ತು ಅಂದ್ರೆ ಅವ್ರಿಗೆ ಕ್ಷಮಿಸಕ್ ಆಗ್ತಿರ್ಲಿಲ್ಲ ನನ್ಗೆ. ಅಷ್ಟು ದ್ವೇಷ ಅನ್ನೋದು ಒಳಗೆ ಬಂದಿದ್ದು, ಅದು ಕಂಟಿನ್ಯೂ ಆಗಿತ್ತು ಈ ಜನ್ಮದವರೆಗೂ. ಸೊ ಅಲ್ಲಿ ಅವ್ರನ್ನೆಲ್ಲ ಕ್ಷಮೆ ಕೇಳ್ಕೊಂಡು ಅವ್ರನ್ನ ನಾನು ಕ್ಷಮಿಸ್ದೆ. ಅವ್ರಿಗೆ ನನ್ ಒಂದ್ ಅರ್ಥ ಆಗಿದ್ದು ಒಂದೇ, ಆಯ್ತು ಕೃಷ್ಣನ್ ನೋಡ್ದೆ, ಕೃಷ್ಣನ್ ಜೊತೆ ಇದ್ದಾಗ ಖುಷಿ ಪಟ್ಟೆ. ಅದೇ ಕೃಷ್ಣ ಈ ರಾಜನಲ್ಲಿ ಒಳಗಡೆನೂ ಇದ್ದಾನೆ, ಹೇಳ್ತಾ ಇದ್ದಾನೆ ನಾ ಮಾಡ್ಬೇಕಷ್ಟೇ ಅಂತ ನಾನು ಆ ಡ್ರಾಮಾನ ಪ್ಲೇ ಮಾಡಿಲ್ಲ. ಅವಾಗ ಏನು ನಂದೇ ಲೋಕದಲ್ಲಿದ್ದು ಅಯ್ಯೋ ಇವ್ರಿಗೆ ಯಾಕೆ ಮಾಡ್ಬೇಕು ನಾನು, ಇವರು ಕೆಟ್ಟದಾಗ ಪ್ರತಿಬಿಂಬಿಸ್ತಿದ್ದಾರೆ ಅಂತ ನನ್ನ ಆಲೋಚನೆ ಅನ್ನೋದು ನನಗೆ ಅರ್ಥ ಆಯ್ತು ಮೇಡಮ್. ಅಲ್ಲಿ ನಾನು ಅವ್ರೊಳಗೆ ಕೃಷ್ಣನ ನೋಡ್ಲಿಲ್ಲ. ಕೃಷ್ಣ ಇದ್ದಾನೆ, ಕೃಷ್ಣಂಗ್ ಅರ್ಪಿಸ್ತೀನಿ ಅಂತೀನಿ, ಆದ್ರೆ ಆ ರಾಜನಲ್ಲೂ ಕೃಷ್ಣ ಇದ್ದಾನೆ. ಸೊ ಇದೊಂದು ಡ್ರಾಮಾ ಮಾಡಕ್ ಹೇಳಿದ್ದಾರೆ ಅಂತ ನನ್ ಕಲ್ತಿರೋ ವಿದ್ಯೆನ ನಾನ್ ಮಾಡ್ಬೋದಾಗಿತ್ತು. ಅವಾಗ ಆ ಮಕ್ಳಿಗೂ ಅಲ್ಲಿಂದ ನೋವು ಬರ್ತಾ ಇರ್ಲಿಲ್ಲ, ಸೊ ಪನಿಷ್ಮೆಂಟ್ ಸಿಗ್ತಾ ಇರ್ಲಿಲ್ಲ ಕೂಡ ನನ್ನ ಶಿಷ್ಯರಿಗೂನು. ಆದ್ರೆ ನನ್ಗೆ ಅದ ಅವಾಗ ಒಳದಿರ್ಲಿಲ್ಲ. ಅದ್ರದ್ದು ಇದು ಒಳ ಅರ್ಥ ಈ ಜನ್ಮದಲ್ಲಿ ನಂಗೆ ತೋರ್ಸ್ಕೊಟ್ರು ಮೇಡಮ್. ಅದಕ್ಕೆ ಎಷ್ಟು ಗ್ರಾಟಿಟ್ಯೂಡ್ ಅಂದ್ರೆ ಅಷ್ಟು ಗ್ರಾಟಿಟ್ಯೂಡ್ ಬಂತು ನನ್ಗಲ್ಲಿ. ಅವಾಗ 2 hours ಧ್ಯಾನ ಮಾಡಿದ್ರೆ ಆಲ್ಮೋಸ್ಟ್ 3/4 ಗಂಟೆ 1 hour ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಿದೀನಿ. ಒಬ್ಬೊಬ್ರು ಇಷ್ಟಿಷ್ಟು ಸ್ನ್ಯಾಪ್ಗಳ ಕಳ್ಸಿದಾರೆ. ಫಸ್ಟ್ ಕೊಟ್ಟಿದ್ ನೀವ್ ಯಾರೋ ಕೊಟ್ರು ನಿಜವಾಗಿ ಅವ್ರು ಅದ್ರೊಳ ಹಾಕಿ ಕಳ್ಸಿದ್ದಾರೆ, ಇಟ್ಸ್ ಎ ಗಿಫ್ಟ್ ಫಾರ್ ಯು ಅಂತ. ಎಸ್, ನನ್ನಲ್ಲಿರೋ ಪತ್ರಿಜಿ ಫಾರ್ವರ್ಡ್ ಆಗಿದೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ನಿಜವಾಗಿ ಅದೊಂದ್ ಗಿಫ್ಟ್ ನನಗೆ. ಅಲ್ಲಿ ಮಾತ್ರ ಎಂತ ರಿಲೀಫ್ ಸಿಕ್ತು ಅಂದ್ರೆ, ಎಸ್ ಎಲ್ಲಾ ಕಡೆನೂ ಭಗವಂತ ಇದ್ದಾನೆ ನೋಡೋದನ್ನ ನಾವು ಕಲಿತಾ ಇರ್ಲಿಲ್ವಲ್ಲ. ಈ ರೀತಿ ಅವನೇ ಬೇರೆ ಇವನೇ ಬೇರೆ ಇವನೇ ಬೇರೆ, ಇವ್ರಿಗೆ ಮಾಡ್ಬಾರ್ದು ಇವ್ರಿಗ್ ಮಾಡ್ಬೇಕು ಅನ್ನೋ ಭೇದ ಇಟ್ಕೊಂಡಿದ್ನಲ್ಲ, ಅದನ್ನ ತೆಗ್ಸಿದ್ರು. ಆಮೇಲೆ ಮೇಲ್ಗಡೆ ಕಿಂಗ್ ಚೇಂಬರ್ ಅಲ್ಲಿ ಹೋದಾಗ ಧ್ಯಾನ ಮಾಡ್ತಿದ್ರೆ ಎಲ್ಲಾರು, ಅನಿತಾ ಮೇಡಮ್ ಬಂದ್ರು, ಆಮೇಲೆ ಅಯ್ಯಪ್ಪ ಪಿಂಡಿ ಸರ್ ವೈಫ್ ಬಂದ್ರು. ಅವ್ರ ಕಣ್ಣಲ್ಲೆಲ್ಲ ಕಣ್ಣಿಟ್ ನೋಡು ಅಂತಾರೆ. ಕಣ್ಣಿಟ್ ನೋಡ್ತಾ ಇದ್ರೆ ಪತ್ರಿಜಿ ಅಪ್ಪ, ಅದೇ ನನ್ ಕರ್ಕೊಂಡು ಹೋಗಿದ್ರು ಅಲಕನಂದ ಪತ್ರಿಜಿ ಅಪ್ಪ. ಸೊ ಯಾರನ್ನ ಬಂದ್ರು ಎಲ್ಲರಲ್ಲೂ ಪತ್ರಿಜಿ ಕಾಣಿಸ್ತಾ ಇದ್ದಾರೆ. ಅವಾಗ ಹೇಳ್ತಾ ಇದ್ರು ಎಲ್ಲರಲ್ಲೂ ಪತ್ರಿಜಿ ಕಾಣಿಸ್ತಿದ್ದಾರೆ ಅಂತಾರೆ. ಅವ್ರ ಐಯಲ್ಲಿ ಮಿರರ್ ಇರುತ್ತಲ್ಲ, ನೀನು ಪತ್ರಿಜಿ ನೋಡ್ತಾ ಇದೀಯಾ ಅಂದ್ರೆ ಅವ್ರ ಎದುರುಗಡೆ ಯಾರಿದ್ದಾರೆ ಅಂತ ಕೇಳ. ಫಸ್ಟ್ ನನಗೆ ಬುದ್ಧಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಕೊಟ್ಟೆ. ಓ ನನ್ನೊಳಗೂ ಪತ್ರಿಜಿ ಅಪ್ಪ ಇದಾರೆ ಅಂತ. ಇವಾಗ ನಮ್ಮ ಎದುರುಗಡೆಯವ್ರಿಗೆ ನಾವ್ ಕಾಣಿಸ್ತೀವಲ್ವಾ ಮೇಡಮ್, ಆ ಕಣ್ಣೊಳಗೆ ಲೆನ್ಸ್ ಅಲ್ಲಿ ಕಣ್ಣಿಟ್ ನೋಡಿದಾಗ ಅಲ್ಲಿ ಪತ್ರಿಜಿ ಕಾಣ್ತಾ ಇದಾರೆ ಅಂದ್ರೆ ಓ ನನ್ನಲ್ಲೂ ಪತ್ರಿಜಿ ಇದ್ದಾರೆ. ಸೊ ಇವಾಗ ಏನಾಯ್ತು, ಆ ಭಾವನೆಗಳು ಚೇಂಜ್ ಆಯ್ತು ನನಗೆ. ಓ ನಾನು ಹೆಂಗೆಂಗೋ ರಾಕ್ಷಸರ ತರ ಬಿಹೇವ್ ಮಾಡ್ತಾ ಇದ್ದೀನಿ, ನನ್ನೊಳಗೆ ದೇವ್ರಿದ್ದಾರೆ, ಪತ್ರಿಜಿ ಅಪ್ಪ ಇದ್ದಾರೆ ಅಂದಾಗ ನಾನು ಎಷ್ಟು ಪವಿತ್ರಳು. ಸೊ ಅದೇ ರೀತಿ ನಾವ್ ಇನ್ಮೇಲೆ ಅದನ್ನ ಕಲ್ಟಿವೇಟ್ ಮಾಡ್ಕೋಬೇಕು. ಆ ಗುಣಗಳು ಅವ್ರು ಏನೇನ್ ಹೇಳ್ಕೊಟ್ಟು ಹೋಗಿದ್ದಾರೆ ಆ ಗುಣಗಳನ್ನ ನಾನು ಕಲ್ಟಿವೇಟ್ ಮಾಡ್ಕೊಳ್ತೀನಿ ಅಂತ ಅಲ್ಲಿ ಕಿಂಗ್ಸ್ ಚೇಂಬರ್ ಅಲ್ಲಿ ಪ್ರಾಮಿಸ್ ಮಾಡಿ ಬಂದೆ ಮೇಡಮ್. ಇಷ್ಟು ಪ್ರೋಸೆಸ್ ನಂಗೆ ಅಲ್ಲಿ ನಡೆದಿದ್ದು, ಅದು ನನಗೆ ತುಂಬಾ ಖುಷಿ ಕೊಡ್ತು. ಮೊದಲನೇ ಥ್ಯಾಂಕ್ಸು ನಮ್ಮ ವಿಜಯ್ ಸರ್ಗೆ ಹೇಳ್ತೀನಿ. DG ವಿಜಯ್ ಸರ್ ಫಸ್ಟ್ ನನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದೆ 2 ವರ್ಷದ ಹಿಂದೆ. ಅವರು ನನ್ಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಮೊನ್ನೆ ಅಲ್ಲಿ ಸಿಕ್ಕಿದ್ರು ಕೂಡ, ಅವ್ರಿಗೂನು ನಾನು ಇದ್ ಮಾಡಿದೆ. ಅವ್ರ ಬ್ರದರ್ಸ್ ಇಬ್ರು, DG ಬ್ರದರ್ಸ್ ರಾಜು ಸರ್, ಮತ್ತೆ ಅವ್ರಿಗೆ ನಾನು ಫಸ್ಟ್ ಕೃತಜ್ಞತೆ ಹೇಳ್ತೀನಿ, ಇದನ್ನೇ ತೋರ್ಸ್ಕೊಟ್ಟವ್ರು. ಆಮೇಲೆ ಅದಲ್ಲ ಆಳವಾಗಿ ಹೋಗಿ ಅದನ್ನ ಬಿಡದ ಹಂಗೆ ಮಾಡಕ್
ಸಿಕ್ಕಿದ್ದು ನಿಮ್ ಚಾನಲ್ ನಿಮ್ಮಿಂದ. ಸೊ ಅವ್ರನ್ನ ಹೇಳ್ಕೊಟ್ಟು ಪ್ರಪಂಚಾದ್ಯಂತ ಹೇಳಿದ್ರು ನಾನು ಅದನ್ನ ಕಲ್ಟಿವೇಟ್ ಮಾಡ್ಕೊಳಕ್ ಆಗಿರ್ಲಿಲ್ಲ. ಸೊ ಇವಾಗ ಅನ್ಸ್ತಾ ಇದೆ ತುಂಬಾ ಈಸಿ. ವಿಜಯ್ ಸರ್ ನೀವೇನಾದ್ರು ನೋಡ್ತಾ ಇದ್ರೆ ಅವ್ರ ಒಂದ್ ಹೇಳೋರು ನಮ್ಗೆ ಕ್ಲಾಸ್ ಅಲ್ಲಿ, ಕ್ಯಾಟರ್ಪಿಲ್ಲರು ಬಟರ್ಫ್ಲೈ ಆಗ್ಬೇಕು, ಅದು ಒಂದು ಪ್ರೋಸೆಸ್, ಆವಾಗ್ಲೇ ಅದ್ರ ಜೀವನ ಸಾರ್ಥಕ. ಆದ್ರೆ ಆ ಪ್ರೋಸೆಸ್ ಅಲ್ಲಿ ತುಂಬಾ ಪೇನ್ ಬರುತ್ತೆ, ತುಂಬಾ ಇದ್ ಬರುತ್ತೆ. ನಾವೇನ್ ಮಾಡ್ತೀವಿ, ಕೆಲವು ಸಲ ಲೆಫ್ಟ್ ಔಟ್ ಮಾಡ್ತೀವಿ. ಲೆಫ್ಟ್ ಔಟ್ ಮಾಡದೆ ನಾವು ಅದನ್ನೆಲ್ಲ ಸಹಿಸ್ಕೊಂಡು ಹೋದಾಗ ಬಟರ್ಫ್ಲೈ ಆಗಿ ಹಾರಾಡ್ತೀವಿ. ಅದ್ರ ಜೀವನ ಆನಂದವಾಗಿರುತ್ತೆ, ಎಲ್ರು ಖುಷಿ ಪಡ್ತಾರೆ. ಎಷ್ಟ್ ಚೆನ್ನಾಗಿದೆ ಬಟರ್ಫ್ಲೈ, ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರಿಗೂ. ಆ ತರ ನಾವ್ ಆಗ್ಬೇಕು ಜೀವನ. ನಾವು ಹುಟ್ಟಿದೀವಿ ಭೂಮಿ ಮೇಲೆ ಅಂದ್ರೆ ಬಟರ್ಫ್ಲೈ ಆಗ್ಬೇಕು, ಅದೇ ನಮ್ಮ ಜೀವನದ ಗುರಿ ಅಂತ ಹೇಳ್ಕೊಡೋರು. ಅದು ನಂಗೆ ನೆನ್ನೆ ಅಲ್ಲಿ ನಾನು ನಿಜವಾಗಿ ಬಟರ್ಫ್ಲೈ ಅದ. ಅಲ್ಲಿಂದ ಆಚೆಗೆ ಎಷ್ಟು ಜನ್ಮಗಳಲ್ಲಿ ಏನೇನ್ ಕರ್ಮ ಮಾಡಿದೀನಿ ಅದನ್ನ ದಗ್ಧ ಮಾಡಿ, ಓ ಇಲ್ಲ ನಾನು ಈ ರೀತಿ ಇರ್ಬೇಕು, ಈ ರೀತಿ ನಾನು ಇರ್ಬೇಕು, ಅದನ್ನ ಬಿಟ್ಬಿಟ್ಟು ಬೇರೆ ಫ್ರೇಮ್ಗೆ ಹೋಗ್ತಾ ಇದ್ದೆ. ಸೊ ನನ್ ಫ್ರೇಮ್ ಇದು, ನಾನು ಹೀಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಅದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಕೋಟಿ ಕೋಟಿ ಕೃತಜ್ಞತೆಗಳು. ಅದು ಅವ್ರ ಬರ್ತ್ಡೇ ದಿವಸ ನನ್ಗೆ ಇದೆಲ್ಲ ರಿವೀಲ್ ಆಗಿ ನನ್ನನ್ನ ಫ್ರೀ ಬರ್ಡ್ ಮಾಡ್ಬಿಟ್ರು. ಎಷ್ಟು ಆನಂದ ಅಂದ್ರೆ ಅಷ್ಟು ಆನಂದವಾಗಿದೆ. ಮನೆಗ್ ಬಂದ್ರು ಅಷ್ಟೇ ರಿಸೀವಿಂಗ್ ಎಂಡ್ ಅಲ್ಲಿ ಇದ್ದೀನಿ ನಾನು, ಅಷ್ಟೇ ಖುಷಿ ಕೊಡ್ತಾ ಇದೀನಿ. ಅವರು ಎಲ್ಲ ಅಷ್ಟೇ ಖುಷಿ ಕೊಡ್ತಾ ಇದ್ದಾರೆ. ಕೋಟಿ ಕೋಟಿ ಕೃತಜ್ಞತೆಗಳು ಮೇಡಮ್. ಎಷ್ಟ್ ಹೇಳಿದ್ರು ಬಾಯಲ್ಲಿ ಪದಗಳ ಅಷ್ಟೇ, ನಿಜವಾಗಿ ಬಾಯಲ್ಲಿ ಪದ. ಬಟ್ ನಾನು ತುಂಬಾ ಹ್ಯಾಪಿಯಿಂದ ಅನುಭವಿಸ್ತಾ ಇದ್ದೀನಿ. ಅದೆಲ್ಲ ಮರ್ತೆ ಹೋಯ್ತು ನನ್ಗೆ, ಏನೇನ್ ಜೀವನದಲ್ಲಿ ನಾವು ಅನುಭವಿಸಿದ್ದೆ ಅನ್ನೋದು ಕಂಪ್ಲೀಟ್ ಹೋಯ್ತು. ದೇಹ ಮನಸ್ಸು ಎರಡು ನಿಜವಾಗಿ ಹಾರಾಡ್ತಾ ಇದೆ ಪಕ್ಷಿ ತರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮೇಡಮ್. ಅದಕ್ಕೆ ಅವಾಗ ನಾವು ಆಫ್ಲೈನ್ದಕ್ಕೆ ಹೋಗ್ಲೇಬೇಕು ಅನ್ನೋದು ಇದಕ್ಕೆ ಮೇಡಮ್. ಎಲ್ಲ ಕ್ಲೆನ್ಸಿಂಗ್ ಪ್ರೊಸೆಸ್ ಅಲ್ಲಿ, ಅದು ಎಸ್ಪೆಷಲಿ ಆ ಪಿರಮಿಡ್ ಅಲ್ಲಿ, ಆ ಕಿಂಗ್ಸ್ ಆ ಎಕ್ಸ್ಪೀರಿಯನ್ಸ್, ಅಷ್ಟು ಜನ ನೀವ್ ಹೇಳ್ದಂಗೆ ಆ ಮ್ಯೂಸಿಷಿಯನ್ಸ್ ಅವರೆಲ್ಲ ಸೇರಿ ನುಡ್ಸೋದು, ಎಷ್ಟು ಪಾಸಿಟಿವ್ ವೈಬ್ರೇಷನ್ಸ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ತುಂಬಾನೇ ಅದ್ಭುತ ಮೇಡಮ್. ಥ್ಯಾಂಕ್ ಯು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮೇಡಮ್. ಥ್ಯಾಂಕ್ ಯು. ಅಲ್ಲಿ ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಆಚೆ ಬಂದಾಗ ಕೇಳಿದ್ರು ಮೇಡಮ್ ನೀವು ಭರತನಾಟ್ಯ ಡ್ಯಾನ್ಸರ, ಟೀಚರ್ ಅಂತ ಕೇಳಿದ್ರು. ಖಂಡಿತ ಇಲ್ಲ, ಈ ಜನ್ಮದಲ್ಲಿ ಇಲ್ಲ ಸರ್ ಅಂದೇ ಇಲ್ಲ. ಯು ಆರ್ ಪ್ಲೇಯಿಂಗ್ ಎಷ್ಟು ಆ ಫ್ಲೂಟ್ ಇದ್ದವರೊಬ್ರು, ಆಮೇಲೆ ಒಂದು ವೀಣೆ ಅವರು, ಆ ವೋಕಲ್ ಅವರು, ಎಷ್ಟು ಜನ ಕೇಳಿದ್ರು ಆಚೆ ಬಂದಾಗ. ಇಲ್ಲ ಸರ್, ಇದು ನಂದೆಲ್ಲೋ ಫಾಸ್ಟ್ ಲೈಫ್ದು ಆಚೆ ಬಂದಿದೆ, ಅದು ಸಂತೃಪ್ತಿ ಸಿಕ್ತು ನನಗೆ. ನಾನ್ ಸೀನಿಯರ್ ಸಿಟಿಸನ್, ಈ ಜನ್ಮದಲ್ಲಿ ನಾನು ಕಲ್ತಿಲ್ಲ, ಆದ್ರೆ ಆ ತೃಪ್ತಿ, ಆತ್ಮ ತೃಪ್ತಿ ಬಂತು ನನಗೆ ಅಂತ ಹೇಳಿ ಅವ್ರು ಹೇಳಿದ್ರು. ಯು ಆರ್ ಪ್ಲೇಯಿಂಗ್ ಎ ವೆರಿ ಗುಡ್, ಅದನ್ನ ಹಂಗೆ ಟ್ಯಾಲೆಂಟ್ ಕಂಟಿನ್ಯೂ ಮಾಡಿ, ನೀವು ಈಗ್ಲೂ ಮಾಡಿ, ಟೈಮ್ ಮಿಂಚಿಲ್ಲ ಅಂತ ಹೇಳೋದ್ರು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಲತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಇದ್ರೆ. ಎಸ್ ಪದ್ಮಾ ಮೇಡಮ್ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಖುಷಿ ಆಯ್ತು ಮೇಡಮ್ ಇವತ್ತಂತೂ. ಆ ಒಂದು ಮ್ಯೂಸಿಕ್ ಕೊಟ್ರ ಸ್ಟಾರ್ಟಿಂಗ್ ಪತ್ರಿಜಿ ಅವ್ರದ್ದು, ಎಷ್ಟೋ ದಿನ ಆಗಿದೆ ಕೇಳೋಂತ ತರ ಆಗ್ಬಿಟ್ಟಿತ್ತು, ಫೀಲ್ ಆಗ್ಬಿಟ್ಟಿತ್ತು. ಎಂಜಾಯ್ ಮಾಡಿದೆ ಹಾಡ್ ಕೇಳ್ತಾ. ಎಷ್ಟು ನಮ್ಗ ಮಿಸ್ ಆಗುತ್ತೆ ಅಂತಂದ್ರೆ, ನೀವ್ ಇಲ್ಲ ಅಂತಂದ್ರೆ ಕ್ಲಾಸು ನಾವ್ ಬೇರೆ ಎಲ್ಲ ಮಾಡ್ತಿದ್ವಿ, ಆದ್ರೆ ನಮ್ ಜೈವ ಅಂತ ಅನ್ನೋದು ನಮ್ಗ ಆ ಒಂದ್ ಮ್ಯೂಸಿಕ್, ಸಂಗೀತ ಧ್ಯಾನ ಇರ್ಬೋದು, ನಿಮ್ ಮಾತಿರ್ಬೋದು, ನಿಮ್ಮ ಒಂದು ಮುಖದ ಒಂದು ಪೇಸ್ಟ್ ನಾವ್ ನೋಡೋವರೆಗೂನು ನಮ್ಗೆ ಸಮಾಧಾನ ಆಗಿಲ್ಲ. ಇವತ್ತಂತೂ ತುಂಬಾ ಖುಷಿ ಆಗೋಯ್ತು, ತುಂಬಾ ಚೆನ್ನಾಗಿತ್ತು ಮೇಡಮ್. ಇದು ಮ್ಯೂಸಿಕ್ ಧ್ಯಾನ ಎಲ್ಲ ಕ್ಲೋಸ್ ಮಾಡಿದೀರಾ, ಹಾಗೂ ನಾನು ಅದ್ರಲ್ಲೇ ಇದ್ದೀನಿ, ಎಲ್ಲಿ ಧ್ಯಾನದಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ. ಇದು ಮಾತಾಡ್ತಾ ಇದಾರ ಮೇಡಮ್, ತಿಳಿಸ್ತಾ ಇದಾರಲ್ಲ, ಟಾಪಿಕ್ ಕೊಡ್ತಾ ಇದಾರಲ್ಲ ಅಂತ ಅವಾಗ ಕಂಡ್ಬಿಡ್ತೀನಿ ಮೇಡಮ್. ಅಷ್ಟು ಎನರ್ಜಿ ಇತ್ತು ಮೇಡಮ್, ಅಷ್ಟು ನಮ್ಗೆ ಲಾಕ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್ ಇವತ್ತು ಧ್ಯಾನ. ಪ್ರತಿದಿನ ಮಾಡೋದು ಒಂಥರ ಬೇರೆ ಎಲ್ಲ ಮಾಡ್ಬೋದು, ಆದ್ರ ನಿಮ್ಮ ಒಂದು ಸಂಗೀತ ಧ್ಯಾನ ಅಂತಾರೆ ಬಹಳ ಇಷ್ಟ. ಪ್ರತಿಯೊಬ್ರು ಹೇಳ್ತಾರೆ ಮೇಡಮ್. ಜೈವ ಚಾನೆಲ್ ಅವರು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ, ನಮಗ್ ತುಂಬಾ ಇಷ್ಟ, ನಮಗ್ ತುಂಬಾ ಇಷ್ಟ ಅಂತ. ಆ ರೀತಿ ತುಂಬಾ ಜನ, ಅಲ್ಲೂ ಕೂಡ ನಾವು ಹೋದಾಗ ಪಿರಮಿಡ್ ಅಲ್ಲಿ ಸಾಕಷ್ಟು ಜನಗಳೆಲ್ಲ ಕೇಳೋರು ಮೇಡಮ್, ಶಾಂತಲಾ ಮೇಡಮ್ ಬಂದಿಲ್ವ, ಶಾಂತಲಾ ಮೇಡಮ್ ಬಂದಿಲ್ವ ಅಂತ. ಹೌದಾ, ಅವರು ಟೂರ್ ಹೋಗಿದ್ದಾರೆ ಅದಕ್ಕೆ ಬಂದಿಲ್ಲ ಅಂತ. ತುಂಬಾ ಜನ ತುಂಬಾ ಇಷ್ಟ ಆಗುತ್ತೆ ಅವರು ಅಂತ
ಅವ್ರ ಮ್ಯೂಸಿಕ್ ಅಂತಾರೆ ಇಷ್ಟ, ಅವ್ರದ್ದು ಮಾತಾಡೋದು ಇಷ್ಟ, ನಮ್ಗೆ ಅವ್ರ ಟಾಪಿಕ್ ಇಷ್ಟ. ಅವ್ರ ದಿನಾ ಕ್ಲಾಸ್ ಅಟೆಂಡ್ ಮಾಡ್ತೀವಿ ನಾವು. ಯಾಕೆ ಬರ್ತಾ ಇಲ್ಲ ಅಂತ ಅನ್ನೋರು. ಕ್ಲಾಸ್ ಇಲ್ಲ ಅಷ್ಟು ಚೆನ್ನಾಗಿ ಇದ್ ಮಾಡ್ತಾರ ಮೇಡಮ್. ಅವರು ನಿಮ್ ಜೊತೆ ಮಾತಾಡಿದ್ರು ಕೂಡ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರಂತ ಮೇಡಮ್. ಕ್ಲಾಸ್ ಅಟೆಂಡ್ ಮಾಡ್ತೀವಿ, ನಾವು ಲೈನಲ್ಲೇ ಇರ್ತೀವಿ. ಮಾತಾಡಿದವರು ಇದು ನಾವು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರ ಮೇಡಮ್ ಅಂತ ಅದ್ಭುತವಾಗಿ ಅಂತ ಹೇಳ್ತಾ ಇರ್ತಾರ. ಸಾಕಷ್ಟು ಜನ ಮೇಡಮ್, ಎಷ್ಟು ಜನ ಅಂತ ಹಿಂಗ್ ತಿರ್ಗಿ ಅಷ್ಟು ಎಷ್ಟೋ ಜನ ಪದ್ಮ ಮೇಡಮ್ ಜೈವ ಚಾನಲ್ ಜೈವ ಟೀಮ್ ಅಂತ ಆ ರೀತಿ ಎಲ್ಲ ಇದು. ಯಪ್ಪ ನನಗಂತೂ ಎಲ್ಲಿ ಇಷ್ಟೊಂದ್ ಜನ ಇದಾರ, ಇಷ್ಟೊಂದು ಬಾಂಧವ್ಯ ಇದೆಯಲ್ಲ. ನಮ್ಗೆ ಮೇಡಮ್ ಸಿಕ್ಕಿಲ್ಲ ಅಂತಾರೆ, ನಮ್ಗೆ ಈ ಬಾಂಧವ್ಯ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಆ ಮೇಡಮ್ ಮೈಸೂರು ಅಂತ ಗೊತ್ತಾದಾಗ ನಾನ್ ಅಳವಡಿಸ್ಕೊಂಡಿದ್ದು ಜೈವ ಮೆಡಿಟೇಷನ್ ಶಾಂತಲ ಅಂತ ಹೇಳಿ. ನಮ್ಗೆ ಆ ಟೈಮಲ್ಲಿ ಯಾರ ಜೊತೆ ಮಿಂಗಲ್ ಆಗ್ಬೇಕು, ಯಾರ ಜೊತೆ ಸೇರ್ಬೇಕು, ಧ್ಯಾನ ಯಾರ್ದು ಮಾಡೋಣ ಅಂತ ಹುಡುಕ್ತಾ ನಮ್ಗೆ ಅನ್ಸುತ್ತು ಮೈಸೂರು ಜಿಲ್ಲೆ ಈ ನರಸೀಪುರ ತಾಲೂಕು ನಮ್ಮಂತೂ ತುಂಬಾನೇ ಖುಷಿಯಾಗಿ ನಿಮ್ದಂತೂ ಬಿಡ್ಬಾರ್ದು, ನಮ್ಮೂರು ನಮ್ಮ ಮೈಸೂರು ಅಂತ ಅನ್ನೋದು ನಾನು ಅಳವಡಿಸ್ಕೊಂಡೆ. ಅದನ್ನೇ ಹೇಳ್ದೆ ಅವ್ರಿಗ. ನಮ್ಮ ಮೈಸೂರು ಅನ್ನೋದು 1.5 ವರ್ಷದ ತನಕ ಮಾತಾಡಿರ್ಲಿಲ್ಲ ಮೇಡಮ್ ಜೊತೆನಲ್ಲಿ. 1.5 ವರ್ಷ ಆದ್ಮೇಲೆ ಅವ್ರ ಮೇಡಮ್ ಜೊತೆ ಮಾತಾಡಿ ನಾನು ಎಲ್ಲ ನಿಮ್ಮ ಅನುಭವ ಹಂಚ್ಕೊಳ್ಳಿ, ನಿಮ್ಗೆ ಹೇಗಿತ್ತು ಹಿಂದೆ ಹೇಗಿತ್ತು ಹಿಂಗೆ ಯಾಕಿತ್ತು ಬರೀ ಅನುಭವನೇ ಕೇಳೋರು ಮೇಡಮ್. ಪ್ರತಿಯೊಬ್ರು ಅನುಭವ. ನಾವು ಜೈವ ಚಾನೆಲ್ ನೋಡ್ತೀವಿ, ನಿಮ್ಮನ್ನ ನೋಡ್ತೀವಿ. ಎಷ್ಟು ಖುಷಿ ಆಯ್ತು ಅಂತ ಹೇಳಕ್ಕಾಗಲ್ಲ. ನಾವು ಹೋಗ್ಬೇಕಾದ್ರ ನನ್ಗೇನ್ ಅನಿಸ್ತು ಅಂದ್ರೆ ನಾನು ಒಬ್ಳೇನೆ. ಹೇಗ್ ಹೋಗೋದು ಒಬ್ಳೇನೆ ಗೊತ್ತಿಲ್ಲ ನನ್ಗ. ಇದುವರೆಗೂ ಯಾವಾಗೂ ಎಲ್ಲೂ ಹೋದವಳಲ್ಲ ದೂರ ನಾನು. ಹಾಗೆ ಯಾವ ರೀತಿ ಹೋಗುದು ನಾನು ಅಂತೇಳಿ, ಇಲ್ಲ ನಾನು ಹೋಗ್ಬೇಕು, ಆ ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು. ಬುದ್ಧ ಪೂರ್ಣಿಮೆಗೆ ನಾ ಗ್ರೂಪ್ ಅಲ್ಲಿ ಹೋಗಿದ್ವಿ. ಈಗ ಒಬ್ಳೇ ಹೋಗ್ಬೇಕು, ಹೇಗ್ ಹೋಗೋದು ನಾನು? ಯಾರು ಇಲ್ವಲ್ಲ ನಂಗೆ. ಪತ್ರಿಜಿ ಸರ್ ಇದಾರೆ ನನ್ ಜೊತೆನಲ್ಲಿ, ಓಕೆ, ಅವ್ರು ಕರ್ಕೊಂಡ್ ಹೋಗ್ತಾರೆ. ಆದ್ರ ನನಗೆ ಅಲ್ಲಿ ಇಳಿದು ಯಾವ ರೀತಿ ಹೋಗ್ಬೇಕು ಅಂತ ಗೊತ್ತಾಯ್ತಿರ್ಲಿಲ್ಲ. ಆವಾಗ ಒಬ್ರು ಫ್ರೆಂಡ್ ಮೇಡಮ್, ನನ್ಗೆ ಯಶೋಧ ಅಂತ ಮೈಸೂರ್ನವ್ರು, ಅವ್ರನ್ನ ನಾನು ಕೇಳ್ದೆ ಹೋಗೋಣ ಅಂತಂದೆ. ಹೋಗೋಣ ಮೇಡಮ್ ಅಂತಂದೆ. ಅವ್ರಿಗೇನೋ ರಜಾ ಕೊಟ್ಟಿಲ್ಲ ಮೇಡಮ್, 2 ದಿನ ಅಂತ ಬರ್ತೀನಿ ನಾನು, ನೀವ್ ಹೊರಡಿ ನಿಮ್ಗೆ ಹೇಳ್ಕೊಡ್ತೀನಿ ಅಂತಂದ್ರು ಮೇಡಮ್. ಇಲ್ಲಿ ಇಳಿರಿ, ಇಲ್ಲಿ ಹತ್ತಿ ಅಲ್ಲಿ ಇಳಿದು ಅಲ್ಲತ್ತಿ ಇಲ್ಲತ್ತಿ ಅಂತ. ಅಂದ್ರೆ ನರಸೀಪುರದಿಂದ ಮಳವಳ್ಳಿ ಇಳ್ಕೊಂಡು, ಮಳವಳ್ಳಿಯಿಂದ ಕನಕಪುರ ಇಳ್ಕೊಂಡು, ಅಲ್ಲಿಂದ ಆರವಳ್ಳಿ ಇಳ್ಕೊಂಡು, ಅಲ್ಲಿಂದ ಕೆಬ್ಬೆದೊಡ್ಡಿ, ಆ ಒಂದು ಇದ್ರಲ್ಲಿ ಒಂದ್ ಬಸ್ಸಲ್ಲಿ ಒಬ್ರು ಇದ್ರು ಮೇಡಮ್ ಇದ್ರು ಒಬ್ರು. ಈ ಆರವಳ್ಳಿ ಹತ್ಕೊಂಡೆ ಕೆಬ್ಬೆದೊಡ್ಡಿ ಹೆಂಗ್ ಇಳಿಯೋದು ಅಂತೇಳಿ, ಪತ್ರಿಜಿ ಸರ್ ಇಲ್ಲಿ ತನಕ ಕರ್ಕ ಬಂದಿದ್ದೀರಾ, ಆದ್ರ ಇಲ್ಲಿಂದ ನಾನೇ ಹೋಗ್ಬೇಕು ಒಬ್ಳೇನೆ, ನೀವು ನಮ್ ಜೊತೆಗೆ ಯಾರನ್ನಾದ್ರೂ ಕಳ್ಸ್ಬಾರ್ದ ಮಾಸ್ಟರ್ಸ್ನ ಅಂತಂದಾಗ ಇಬ್ರು ಹುಡುಗರು ಹತ್ತಿದ್ರು ಮೇಡಮ್. ಅಲ್ಲಿ ದಾರಿಯಲ್ಲಿ ಇಬ್ರು ಹತ್ತಿದ್ರು ಆರೋಹಳ್ಳಿ. ಅಲ್ಲಿಂದ ಹತ್ಕೊಂಡು ಸರ್ ನಮಸ್ತೆ ಅಂತಂದಿ. ಅವ್ರು ನರಸೀಪುರಕ್ಕೆ ಬಂದಿದ್ರು ಮದ್ವೆಗ ಅಂತ ಹೇಳಿ ಮೇಡಮ್. ಅಲ್ಲಿ ಪರಿಚಯ ಆಗಿತ್ತು. ನಮಸ್ತೆ ಸರ್, ನಾನ್ ಜೊತೆಗೆ ಯಾರು ಇಲ್ಲ ಅನ್ಕೋತಾ ಇದ್ದೆ, ಪತ್ರಿಜಿ ಸರ್ ನಿಮ್ಮನ್ನ ಕಳ್ಸಿದಾರೆ, ನಿಮ್ ರೂಪದಲ್ಲಿ ನಾನ್ ಜೊತೆ ಕರ್ಕೊಂಡೋಗಿ ಮೇಡಮ್ ಸರ್ ಅಂತಂದೆ. ಆಯ್ತು ಬನ್ನಿ ಮೇಡಮ್ ಅಂತ ಕರ್ಕೊಂಡೋಗಿ ಅಲ್ಲಿ ಕೆಬ್ಬೆದೊಡ್ಡಿ ಇಳಿದ್ವಿ ಮೇಡಮ್. ಕೆಬ್ಬೆದೊಡ್ಡಿ ಇಳಿದಾಗ ಹೇಗೆ ಆಟೋದಲ್ಲಿ ಹೋಗ್ಬೇಕಲ್ವಾ ಅಂತ ಅನ್ಕೊಂಡೆ. ಇಲ್ಲ ಮೇಡಮ್, ಕಾರ್ ಬರ್ತಾ ಇದೆ, ನಮ್ಮ ಫ್ರೆಂಡ್ ಒಬ್ರು ಕಾರ್ ತರ್ತಾ ಇದ್ರೆ ಕಾರಲ್ಲಿ ಹೋಗೋಣ ಇರಿ ಮೇಡಮ್ ಅಂತಂದ್ರು. ಅದು ಮೇಡಮ್ ನನ್ಗೆ ಅದ್ಭುತ, ಇನ್ನೂ ಖುಷಿ ಆಗ್ಬಿಡ್ತು ಮೇಡಮ್. ಕಾರಲ್ಲಿ ಕರ್ಕೊಯ್ತಾರೆ ಸರ್ ನನ್ಗೆ ಅಂತ. ಅದು ಒಂದು AC ಕಾರು, ಕೆಂಪು ಕಾರು, ಏನು ಹೊಸ ಕಾರು ಮೇಡಮ್. ಬಂತು ಮೇಡಮ್, ಕುಂತ್ಕೊಂಡು ಕಾರಲ್ಲಿ ಕೂತಿದ್ದೀನಿ. ಖುಷಿ ಅಂದ್ರೆ ಖುಷಿ ನನಗ. ಇನ್ನೊಬ್ರನ್ನ ಕರ್ಕೊಂಡೆ, ಇನ್ನೊಬ್ರು ಸರ್ ನಿಂತರು ವೇಟಿಂಗ್ ಮಾಡ್ತಾ ಇದ್ರು. ಸರ್ ಅವ್ರನ್ನ ಕುಂಡಿಸ್ಕೊಳ್ಳಿ ಅಂತ ಅವ್ರನ್ನ ಕುಂಡಿಸ್ಕೊಂಡ್ರು. ಆ ಸರ್ ಡೈವರು ಎಲ್ಲಾರ್ಗು ಅವಕಾಶ ಕೊಟ್ಟಿ ಕರ್ಕೊಂಡೋಗಿ ಅಲ್ಲಿ ಬಿಟ್ರು ಮೇಡಮ್. ನನ್ಗೆ ಇನ್ನೂ ಖುಷಿ ಆಗ್ಬಿಡ್ತು. ನಾನು ಒಬ್ಳೆ ಅನ್ಕೊಂಡಿದ್ದೆ, ನಾನು ಒಬ್ಳೆ ಅಲ್ಲ, ನನ್ ಜೊತೆ ಪತ್ರಿಜಿ ಸರ್ 1 ಹೆಜ್ಜೆ ಹಾಕು ಅಂದ್ರೆ 10 ಹೆಜ್ಜೆ ಹಾಕ್ತೀನಿ, ನನ್ ಮುಂದೆ ಕರ್ಕೊಂಡ್ ಹೋಗ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಹೋದಾಗ ಮೇಡಮ್ ಆ ಒಂದ್ ಎಂಜಾಯ್ನೋ ಒಂದಿದೋ ಆ ಡ್ಯಾನ್ಸ್ ಇರ್ಬೋದು, ಲಕ್ಷ್ಮಿ ಮೇಡಮ್ ಹೇಳ್ದ, ಉಮೇಶ್ ಸರ್ ಹೇಳ್ದಾಗ ಸಾಕಷ್ಟು ಎಂಜಾಯ್ ಮಾಡಿದ್ವಿ ಮೇಡಮ್. ನಾನ್ ನೆನ್ಸ್ಕೊಳ್ಳೋದು ಒಂದೇ ಮೇಡಮ್, ಈ ಒಂದ್ ಎಂಜಾಯ್ಗೆಲ್ಲ ಕಾರಣ ನಮ್ ಮೇಡಮ್ ಶಾಂತಲಾ ಮೇಡಮ್ ಅಂತ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ ಅಂತೇಳಿ ನಿಮ್ಗ ತುಂಬಾ ಹೃದಯದ ಧನ್ಯವಾದಗಳು. ಹೇಳ್ಕೊಳಕ್ಕೆ ಸಾಕಷ್ಟು ಇದಾವೆ ಮೇಡಮ್, ಹೇಳ್ಕೊಳಕ್ಕೆ ಸಮಯ ಅಭಾವ, ಪ್ರತಿಯೊಬ್ಬರಿಗೂ ಕೊಡೋಣ ಅಂತ. ಈಗ ಒಂದು ನೀವು ಹೇಳಿದ್ರಿ ಜೀವನ ಯಾವ ರೀತಿ ಮಾಡ್ಬೇಕು ಅಂತೇಳಿ. ಆ ಜೀವನ ಮಾರ್ಗದರ್ಶನ ನಾವ್ ಒಬ್ರೇ ಅನ್ಭವಿಸೋದು, ಮತ್ತೊಬ್ರಿಗೂ ಕೂಡ ಆ ಮಾರ್ಗದರ್ಶನ ಕೊಡ್ಬೇಕು ಅಂತ ಕೂಡ ಹೇಳಿದ್ರಿ. ನಮ್ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು ಅಂತಾನು ಹೇಳಿದ್ರಿ. ಹಾಗಿದ್ದಾಗ ನಾವು ಒನ್ನೆಸ್ಸಲ್ಲಿ ಇರ್ಬೇಕು ಅಂತಾನು ಹೇಳಿದ್ರಿ.
ಮತ್ತೆ 5 ಸಿಂಗರ್ ಹೇಳಿದ್ರಿ, ಬುದ್ಧಿ, ಶಕ್ತಿ, ಮುಕ್ತಿ, ಭಕ್ತಿ, ರಕ್ತಿ, ಯುಕ್ತಿ ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ರಿ ಮೇಡಮ್. ತುಂಬಾ ಚೆನ್ನಾಗ್ ಕೊಟ್ರಿ. ಶಕ್ತಿ ಧ್ಯಾನದಿಂದ ಬರುತ್ತೆ ಅಂತ. ಹೌದು, ಈ ಒಂದು ಧ್ಯಾನ ನಾವ್ ಮಾಡೋದ್ರಿಂದ ಸಾಕಷ್ಟು ಶಕ್ತಿನ ನಾವ್ ಪಡ್ಕೋಬಹುದು ಅಂತ ಮೇಡಮ್. ಅದ ಅನುಭವ ನಮ್ಗಾಗಿದೆ, ಆಗಾಗ್ಲೇನೆ ಆಗಿದೆ, ನಮ್ ಶಕ್ತಿ ಬಂದಿದೆ. ಅಂದ್ರ ಇಡೀ ರಾತ್ರಿ ನಾನು ನಿದ್ರೆ ಇಲ್ದೇನೆ ಒಂದ್ 12 ದಿನ ಆಯ್ತು. ಆದ್ರೂ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಮಹಾತ್ಮ ಪತ್ರಿಜಿಯವರ 3 ಅವರ ಧ್ಯಾನ ತಗೋತೀನಿ ಮೇಡಮ್. ಪತ್ರಿಜಿಯವ್ರದ್ದು ಧ್ಯಾನ ಕೊಟ್ಟಿದ್ದಾರೆ. 3 ಅವರ್ ಧ್ಯಾನ ಇರುತ್ತೆ, ಮ್ಯೂಸಿಕ್ ಧ್ಯಾನ. ಆದ್ರೆ 3 ಅವರ್ ಕುತ್ಕೋತೀನಿ ಮೇಡಮ್. ನಾವು ಒಂದು ಸ್ವಲ್ಪ ಮಟ್ಟಿಗೆ ತಗೋತೀನಿ, ಅದು ಜಾಸ್ತಿ ತಗೊಳ. ಆಮೇಲೆ ಈ ನಿಮ್ಮದಕ್ಕೆ ಜಾಯ್ನ್ ಆಗ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಮೇಡಮ್. ತುಂಬಾ ಚೆನ್ನಾಗಿ ಆ ಶಕ್ತಿ ಅಂತ ಅನ್ನೋದು ಹೆಂಗೆ ಇದು ಇಡೀ ರಾತ್ರಿ ನಿದ್ದೆ ಇಲ್ದೇನೆ ಹೇಗ್ ಮಾಡ್ತೀರಾ? ಆಗುತ್ತಾ ನಿಮ್ ಕೈಲಿ? ಆಗುತ್ತಾ? ಪರವಾಗಿಲ್ಲ ನೋಡಿ, ಇವಾಗ ನಿಂತಿಲ್ವಾ ನಾನು? ಯಾರ ರೀತಿ ಎನರ್ಜಿ ಆಗಿದ್ದಾರೆ ಅಂತ ಮೈಸೂರಿನವ್ರು ಮೇಡಮ್, ನಿಮ್ ಫ್ರೆಂಡ್ಗಳೆಲ್ಲ ಸುಮಾರು ಜನ ಬಂದಿದ್ರು ಮೇಡಮ್. ಅವರೆಲ್ಲ ಹೇಳ್ತಾರೆ ಹೆಂಗೆ ಇದು ಅಂತ. ಅಲ್ಲೂ ಇಡೀ ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಆ ರೀತಿ ಮಾಡ್ತಾ ಇದ್ದೆ ಮೇಡಮ್. ತುಂಬಾ ಚೆನ್ನಾಗಿ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ಅನ್ನೋದು ನಮ್ಮಲ್ಲಿ ನಮ್ಮ ಹುಟ್ಟಾಕೋಬೇಕು ಮೇಡಮ್. ನಮ್ಮಲ್ಲಿ ನಾವು ನಂಬಿಕೆ ಇಟ್ಕೋಬೇಕು. ನಾನ್ ಮಾಡ್ತೀನಿ, ನಾನ್ ಕೂತ್ಕೋತೀನಿ, ನಾನ್ ಧ್ಯಾನ ಮಾಡ್ತೀನಿ. 3 ಅವರ್ ಧ್ಯಾನ, ಈಗ 2 ಅವರ್ ಧ್ಯಾನ ಮಾಡಿದ್ವಿ, 3 ಅವರ್ ಪೂರ್ತಿ ಮಾಡ್ತಾ ಇದ್ದೀನಿ ಅಂತಂದ್ರ ಎಷ್ಟು ಅದ್ಭುತ ಅಲ್ವಾ ಮೇಡಮ್? ಈ ಧ್ಯಾನದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅನ್ನೋದನ್ನ ನಿಮ್ಮಿಂದ ನಾವು ಕಲ್ತ್ಕೊಂಡ್ವಿ. ಹಾಗೆ ಧ್ಯಾನದಿಂದ ಮುಕ್ತಿ, ಕೊನೆ ಮಾರ್ಗ ಇರೋವರೆಗೂ, ಉಸಿರಿರೋವರೆಗೂ ನಾವು ಧ್ಯಾನ ಮಾತ್ರ ಬಿಡಲ್ಲ. ಒಂದೊತ್ತು ಊಟ ಬಿಡ್ತೀನಿ, ನಿದ್ರಾ ಬಿಟ್ಟಿದ್ದೀನಿ. ಈಗ ಊಟ ಮಿತವಾಗಿ ಆಹಾರ ತಗೋಬೇಕು ಅಂತ ಕೂಡ ಹೇಳಿದ್ವಿ. ನಾವು ತಿನ್ನೋ ಆಹಾರ ಮಿತವಾಗಿರ್ಬೇಕು ಅಂತ. ಖಂಡಿತ ಮೇಡಮ್, ಸ್ವಲ್ಪನೇ ತಗೋತೀನಿ. ನಮ್ಮನೆಯವ್ರು ಅಂತಾರೆ, ಯಾಕೆ ಸ್ವಲ್ಪ ತಗೋತಿಯಲ್ಲ, ಒಟ್ಟಾಸಿ ಅಲ್ವಾ ನಿಂಗ ಅಂತ. ಇಲ್ಲ, ಒಟ್ಟಾಸಿ ಅಲ್ಲ, ಧ್ಯಾನದಲ್ಲೇ ನಮ್ಗ ಊಟ ಸಿಗುತ್ತೆ. ಹಾಗಿದ್ದಾಗ ಇಲ್ಲ, ನೀನ್ ಫೋರ್ಸ್ ಮಾಡಲ್ಲ ನಾನು. ಆಯ್ತು, ನೀನ್ ಇಷ್ಟ ಬಂದಷ್ಟು ತಗೋ ಊಟ ನಂತರ. ಆ ರೀತಿ ಮೇಡಮ್, ಇದು ಅದ್ಭುತ ಮೇಡಮ್, ಅದ್ಭುತ. ಅಲ್ಲಿರೋಂತ ನಾವು ಗೋಶಾಲೆ ನೋಡಿರ್ಲಿಲ್ಲ, ನೋಡ್ದೆ. ಆ ಶಿವನ್ ತಾವ್ ಕೂತ್ಕೊಂಡು 4 ಜನ ಕೂತ್ಕೊಂಡು ನಾವು ಮೆಡಿಟೇಷನ್ ಮಾಡಿ ಒಂದ್ ಹಾಡ್ ಕೂಡ ಹೇಳಿದ್ವಿ ಶಿವಂದು. ಸಾಕಷ್ಟು ಅದ್ಭುತ ಅನ್ನಿಸ್ತು. ಆ ವಿಡಿಯೋ ಎಲ್ಲ ಮಾಡ್ಕೊ ಬಂದೆ. ಆ ಪರಿಸರ ಇರ್ಬೋದು, ಆ ಪ್ರಕೃತಿ ಇರ್ಬೋದು, ಭಾರಿ ಎಂಜಾಯ್ ಮಾಡಿದ್ವಿ ಮೇಡಮ್. ಅಲ್ಲಿ ಮೈಕ್ ಕೂಡ ಕೊಟ್ಟಿದ್ರು ನನ್ಗೆ, ಅನುಭವ ಹಂಚ್ಕೊಳ್ಳಿ ಅಂತ. ಎರಡು ದಿನ ನನ್ನ ಅನುಭವನ ಹಂಚ್ಕೊಂಡೆ ಮೇಡಮ್. ನನ್ಗಾಗಿದ್ದ ಅನುಭವ ಆವತ್ತು ಪತ್ರಿಜಿಯವ್ರ ಸಂದೇಶದ ಮುಖಾಂತರ ಅದೊಂದ್ ಸ್ವಲ್ಪ ಅನುಭವ, ಇದನ್ನೆಲ್ಲಾನು ಹೇಳ್ಕೊಂಡೆ ಮೇಡಮ್. ತುಂಬಾ ಖುಷಿ ಆಯ್ತು, ಅವಕಾಶ ಸಿಕ್ತು ಮೇಡಮ್. ಹಾಗೆ ಮೇಡಮ್, ಇದು ಒಂದು ಸನ್ಮಾನ ಕೂಡ ಸಿಕ್ತು. ಸ್ವಲ್ಪ ಮಟ್ಟಿಗೆ ನಾನು ವಾರಂಟಿಯರ್ ಮಾಡಿದೆ ಮೇಡಮ್, ಊಟಕ್ಕೆ ಬಡಿಸೋದೇ ಎಲ್ಲ. ಇಲ್ಲಿ ಎಂಜಾಯ್ ಮಾಡೋದು, ಇಲ್ಲಿ ಧ್ಯಾನ ಮಾಡೋದು ಎಲ್ಲ ತಿಳ್ಕೊಬೇಕು. ತುಂಬಾ ಸಂಗೀತ ಸಾಕಷ್ಟು ತುಂಬಾ ಎಂಜಾಯ್ ಮಾಡಿದೆ ಮೇಡಮ್. ಅಷ್ಟು ಖುಷಿ ಆಯ್ತು. ನನ್ನ ಆತ್ಮನ ಎದ್ದು ಓಡಾಡೋ ತರ ಆಗಿತ್ತು. ಅಷ್ಟು ಎದ್ದು ನಿಂತ್ಕೊಬಿಡೋದು ನನ್ನ ಆತ್ಮ ಅಂತ ಒಂದು ಬ್ಯಾಂಡ್ ಸೆಟ್ ಕೊಟ್ರು ಮೇಡಮ್. ಸಾಕಷ್ಟು ಎಂಜಾಯ್ ಮಾಡ್ಕೊಂಡೆ ಮೇಡಮ್. ಆ ರೀತಿ ಮೇಡಮ್, ಅಲ್ಲಿ ಒಂದ್ ಸನ್ಮಾನ, ಆ ಸನ್ಮಾನ ನನ್ಗಲ್ಲ ನಮ್ ಮೇಡಮ್ಗೆ ಸಿಗ್ತಾ ಇರೋದು ಸನ್ಮಾನ, ಅವ್ರಿಗೆ ಅರ್ಪಿಸ್ತೀನಿ ಅಂತ ಅಲ್ಲೇ ಅನ್ಕೊಂಡೆ ಮೇಡಮ್. ನಮ್ ಶಾಂತಲಾ ಮೇಡಮ್ ಕೊಡ್ಬೇಕು ಈ ಸನ್ಮಾನನ ಅಂತೇಳಿ ನನ್ಗೆಲ್ಲ ಇದ್ ಮಾಡ್ತಿರೋದು ನಮ್ ಶಾಂತಲಾ ಮೇಡಮ್ ಅವ್ರು ಇದಾರೆ. ನನ್ನ ಹೃದಯದಲ್ಲಿ ನೀವ್ ಇರುವಾಗ ನಿಮ್ಗೆ ಸನ್ಮಾನ ಅಂತ ಅನ್ಕೊಂಡೆ ಮೇಡಮ್. ತುಂಬಾ ಖುಷಿ ಆಯ್ತು. ಹೇಳ್ಬೇಕು ಅಂತಾರೆ ಇನ್ನೊಂದ್ ಹೇಳ್ತೀನಿ ಮೇಡಮ್. ಸರ್ ಒಂದು ಬಟರ್ಫ್ಲೈ ತರ ಹೋದ್ರು ಮೇಡಮ್, ಎಲ್ಲಿ ಸ್ಟೇಜ್ ಮೇಲೆ. ಅಲ್ಲಿ ಒಂದು ದೇವಸ್ಥಾನ ಆಯ್ತು, ಶಿವನ್ ದೇವಸ್ಥಾನ ಆಯ್ತು. ಅಲ್ಲಿ ಪುಟ್ಟದೊಂದು ಗುಡಿ ಆಯ್ತು. ಆ ಗುಡಿ ಒಳಗ ನಾನ್ ದೇವ್ರ ನೋಡ್ಲಿಲ್ಲ ಮೇಡಮ್, ದೇವ್ರ ಕಾಣ್ಲಿಲ್ಲ. ಆ ಒಂದು ವಾಸ್ತಲ್ಲಿ ಏನಿದೆ, ಅಲ್ಲಿ ಒಂದು ಬೆಳಕ್ ಬಂತು ಮೇಡಮ್. ಫುಲ್ ಪ್ರಕಾಶವಾದ ಗೋಲ್ಡನ್ ಬೆಳಕ್ ಬಂತು. ಆ ಬೆಳಕ್ ಬಂದು ನನ್ನ ಒಂದು ಅಂಗೈಗೆ ಬಂತು, ಕಣ್ಮೇಲಾಯ್ತು. ಆ ಅಂಗೈಗೆ ಬೆಳಕನ್ನ ತಗೊಂಡ್ ನಾನು ಕಣ್ಮೇಲೆ ಹೊತ್ಕೊಂಡೆ ಮೇಡಮ್. ಆ ಬೆಳಗ್ಗೆ ಏನಾಯ್ತು, ಸರ್ರು ಮುಂದ್ಗಡೆ ಮುಂದ್ಗಡೆ ಕುತ್ಕೊಂಡ್ರು. ಇಂದ ಬ್ಯಾಂಡ್ ಸೆಟ್ ಮಾಡ್ತಾ ಇದಾರೆ, ಸಂಗೀತ ಕೊಡ್ತಾ ಇದಾರೆ. ಮುಂದ್ಗಡೆ ಕುಂತ್ಕೊಂಡ್ರು ಮೇಡಮ್. ಅಲ್ಲಿ ಯಾವ ರೀತಿ ಅಂದ್ರೆ ಧ್ಯಾನಿಗಳು ಧ್ಯಾನ ಮಾಡಿ ನಂತರ ಇಬ್ರು ದಂಪತಿಗಳಿಗೆ, ಹುಡ್ಗಿಗ ತಾಲಿ ಕಟ್ಟಿಸ್ತಾ ಇದಾರೆ ಮೇಡಮ್. ಆ ರೀತಿ ಒಂದು ಅನುಭವ ಆಯ್ತು ಮೇಡಮ್. ತಾಲಿ ಹಿಂಗ್ ತೋರಿಸ್ತಾ ಇದಾರೆ, ತಾಲಿ ಕೊಡ್ತಾ ಇದಾರೆ, ಎಲ್ಲಾ ಧ್ಯಾನಿಗಳು ನಿಂತಿದ್ದಾರೆ, ಮೆಡಿಟೇಷನ್ ಮಾಡ್ತಿರೋ ಫುಲ್ ಜನ ಇದಾರೆ ಮೇಡಮ್. ಆ ಧ್ಯಾನ ಮುಖಾಂತರ ಅವರು ತಾಲಿ ಕಟ್ಸಿದ್ರು ಮೇಡಮ್. ಆ ರೀತಿ ಹಿಂಗ್ ಚೆನ್ನಾಗಿ ತೋರ್ಸು ತಾಲಿ, ಎಷ್ಟು ಚೆನ್ನಾಗಿ ತೋರ್ಸಿದ್ರು ಅಂದ್ರೆ ಅವ್ನು ಕೂತಿದ್ದಾರೆ, ದೇವ್ರು ಶಿವ ಶಾಶ್ವತ್ ಪರಮಾತ್ಮನೇ ಬಂದ್ ಕೂತಿದೆ. ಆ ರೀತಿ ತಾಲಿ ಕೊಟ್ಟು ತಾಲಿ ಕಟ್ಸಿದ್ರು ಮೇಡಮ್. ಆ ರೀತಿ ಫೀಲ್ ಆಯ್ತು ಮೇಡಮ್, ಅನುಭವ. ಆ ರೀತಿ ಮುಂದೆ ಆಗ್ಬೋದೇನೋ ಅಂತ ಅನ್ಕೊಂಡ್ರಿ ಮೇಡಮ್. ಅದೇ ತರನೇ ಮೇಡಮ್, ತಾಲಿ ಒಂದಿಲ್ಲ, ಅವ್ರ ಸರ್ ಮೇಡಮ್ ಶಾಲಿನಿ ಮೇಡಮ್ನು ಅವ್ರ ಯಜಮಾನರನ್ನು ಕೂರ್ಸಿ ಇದು ಮದ್ವೆ ಮಂಟಪ ಅಂತ ಹೇಳಿದ್ರು ಮೇಡಮ್.
ನನಗೆ ಆಶ್ಚರ್ಯ. ನನಗೆ ತಾಳಿ ನೋಡ್ತಾ ಇದ್ದೀನಿ, ಬೇರೆಯವ್ರು ಕಟ್ತಾ ಇದಾರೆ, ಹುಡ್ಗ ಹುಡುಗಿಗೆ ಕಟ್ಟಿಸ್ತಾ ಇದಾರೆ ಇದು ಮೆಡಿಟೇಷನ್ ಮುಖಾಂತರ. ಆದ್ರೆ ಇವ್ರನ್ನ ಕೂರ್ಸ್ಬಿಟ್ಟು ಮಂಟಪ ಅಂತ ಹೇಳಿದ್ರು. ಅದೇ ಸ್ಪಾಟ್ ಅಲ್ಲಿ ಹೇಳ್ದೆ ಅಯ್ಯಪ್ಪ ಪಿಂಡಿಗ, ಈ ರೀತಿ ಕಂಡೆ ಮೇಡಮ್ ಸರ್, ನಾನು ಅನುಭವ ಬಂತು ಈ ತರ. ನೋಡಿ ಇವಾಗ ದಂಪತಿಗಳನ್ನ ಕೂರ್ಸಿ ನೀವು ಮದ್ವೆ ಮಂಟಪ ಅಂತ ಹೇಳಿದ್ರಿ, ತಾಳಿ ಒಂದ್ ಕಟ್ಟಿಲ್ಲ ಅಷ್ಟೇ, ಇಬ್ಬರನ್ನು ಕೂರ್ಸಿದ್ದಾರೆ ಅಂತ. ಅವಾಗ ಸರ್ಗೆ ಹೇಳಿದ್ರು ಅವರು, ಶಾಲಿನಿ ಅವ್ರ ಯಜಮಾನ್ರಿಗೆ ಈ ರೀತಿ ಅಂತ. ಒಳ್ಳೆ 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 ಅನುಭವ, ಒಳ್ಳೆ ವಂಡರ್ಫುಲ್ ಆಗಿದೆ ಅಂತ ಖುಷಿ ಪಟ್ರು ಮೇಡಮ್ ಎಲ್ಲರೂ. ಸಾಕಷ್ಟು ಇನ್ನ ಬೇಜಾನ ಒಂದು ಅಲ್ಲಿ ಒಂದು ಅನುಭವ ಪಡ್ಕೊಂಡಿದ್ದೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್, ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಮೇಡಮ್. ಸೂಪರ್ ಮೇಡಮ್. ಥ್ಯಾಂಕ್ ಯು. ಎಲ್ಲರೂ ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನೇ ಇರ್ಲಿ ಬರ್ದಿಟ್ಕೊಂಡ್ಬಿಡಿ, ಎಲ್ಲರೂ ಬರೀರಿ ಎಲ್ಲದನ್ನು. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಒಬ್ಬೊಬ್ರದ್ದು ಅದ್ಭುತವಾಗಿದೆ ಎಕ್ಸ್ಪೀರಿಯನ್ಸಸ್. ಸೊ ನೀವು ಹೇಳ್ದಂಗೆ ಸಮಯ ಅವಕಾಶ ಬೇಕು ಜಾಸ್ತಿ ಇದಕ್ಕೆ. ಸೊ ಇವತ್ತಿಲ್ಲಿಗೆ ಏನ್ ಮಾಡೋಣ, ಇವತ್ತು ತುಳಸಿ ಹಬ್ಬ. ಸೊ ಆ ತುಳಸಿ ಮಾತೆ ತಾಯಿ ಅದ್ರ ಬಗ್ಗೆ ನಾನು ಹೇಳ್ಬೇಕಿತ್ತು. ಒಂದು ಸಲ ನನಗೆ 2 years ಬ್ಯಾಕ್ ತುಳಸಿ ಮಾತೆಯಿಂದ ಬಂದಿದ್ದ ಸಂದೇಶ ಎಲ್ಲ ಬರೀ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡೋದು ಬೇಡ, ನೀರ್ ಹಾಕಿ ಗಿಡಗಳನ್ನ ಬೆಳೆಸಿ ಅನ್ನುವ ಸಂದೇಶ ಬಂದಿತ್ತು. ಸೊ ಅದನ್ನ ನಾವೆಲ್ಲ ಪಾಲಿಸೋಣ. ಬರೀ ಪೂಜೆ ಹಬ್ಬ ಅಂದಾಗ ಬರೀ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಪೂಜೆ ಮಾಡೋದು ಅಂತ ಎಲ್ಲ, ಗಿಡ ಮರಗಳನ್ನ ಕಟ್ ಮಾಡದೆ ಎಷ್ಟು ಬೇಕೋ ಅಷ್ಟು ನಾವು ಅದನ್ನ ಉಪಯೋಗಿಸ್ಕೊಳ್ತಾ, ಒಂದು ಗಿಡ ಕಟ್ ಮಾಡಿದ್ರೆ ಮತ್ತೊಂದು 10 ಗಿಡಗಳನ್ನ ನೆಡ್ತಾ ನಾವ್ ಈ ಪ್ರಕೃತಿಯನ್ನ ಉಳಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು.